जय सरस्वती पार्वती गुरवे नमः दक्षिणामोदय दैव सर्वकार्यर्थविदय दक्षिणामोदय दैव सर्वकार्यर्थविदय
ಭಗವಾನ್ ಶ್ರೀಹರಿಯ ಸಂಕಲ್ಪದ ಮೇರೆಗೆ ಸೂರ್ಯ ಛಾಯಾದೇವಿಯವರ ಪುತ್ರನಾಗಿ ಲೋಕಮುಖದಲ್ಲಿ ಬೆಳಕನ್ನ ಕಂಡವ ನಾನು. ನನ್ನ ಅಪ್ಪನ ಆಣತಿಯೇ ಅದು. ಅಧರ್ಮ ನಾಶವಾಗಬೇಕು, ಧರ್ಮ ಸ್ಥಾಪನೆಯಾಗಬೇಕು. ಹಾಗಿದ್ರೆ ಅದಕ್ಕೊಬ್ಬ ಭೀತಿಕಾರಕ ಗ್ರಹಕಧಿಪತಿ ಬೇಕು. ಈ ಸಂಕಲ್ಪದ ನೆಲೆಯಲ್ಲಿಯೇ ನನ್ನ ಸೃಷ್ಟಿ ಎನ್ನುವುದಾದದ್ದು. ಪ್ರಪಂಚ ಮುಖದಲ್ಲಿ ಧರ್ಮ ಜಾಗೃತಿ ಬೇಕಾ. ಮುಖ್ಯವಾಗಿ ಜನರಲ್ಲಿ ಭಕ್ತಿ ಎನ್ನುವುದು ನೆಲೆಯೂರಬೇಕು. ಭಕ್ತಿಯ ಮೂಲ ಯಾವುದು? ಭಯವೇ ಭಕ್ತಿಯ ಮೂಲವಯ್ಯ. ಜನರಲ್ಲಿ ಭೀತಿ ಪಾಪಪ್ರಜ್ಞೆ ಇದೆ ಅಂತಾದರೆ ದೇವರಲ್ಲಿ ಅನಿವಾರ್ಯವಾಗಿ ಭಕ್ತಿ ಎನ್ನುವುದು ಮೂಡುತ್ತದೆ. ಈ ಸಂಕಲ್ಪಕ್ಕೆ ಬದ್ಧನಾದಂತಹ ನಾನು ನನ್ನ ಕರ್ತವ್ಯ ಕ್ಷೇತ್ರಕ್ಕೆ ಕಾಲಿಟ್ಟೆ. ಕಾಕವಾನನು ದಂಡದರನು ನೀಲವನ್ನನು ಎನಿಸಿಕೊಂಡು ಪ್ರಪಂಚ ಮುಖವನ್ನು ಸತ್ಯೇಶ್ವರಕ್ಕೆ ಹೊರಟಿ ನನ್ನ ಕರ್ತವ್ಯ ಕ್ಷೇತ್ರದಲ್ಲಿ ಯಾವುದೇ ಭಾವನಾತ್ಮಕವಾದಂತಹ ಸಂಬಂಧಗಳಿಗೆ ಆಸ್ಪದವೇ ಇಲ್ಲ. ತಂದೆ, ತಾಯಿ, ಅಣ್ಣ, ತಮ್ಮ, ಗಂಡ, ಹೆಂಡತಿ, ಬಂಧು, ಭಗಿನಿ ಯಾವುದಕ್ಕೂ ಅವಕಾಶವಿಲ್ಲ. ಯಾರು ದಾರಿ ತಪ್ಪಿ ನಡೀತಾರೋ ಹೋಗುವುದು ಇದೇ ನನ್ನ ಕರ್ತವ್ಯ. ಇದಕ್ಕೆ ಸಾಕ್ಷಿಯೋ ಎನ್ನುವ ಹಾಗೆ ನನ್ನ ಜನ್ಮಕ್ಕೆ ಕಾರಣನಾದಂತಹ ಭಗವಾನ್ ಸೂರ್ಯದೇವ ಅವನನ್ನೂ ಬಿಟ್ಟವನಲ್ಲ, ಅವನನ್ನೂ ಕಾಡಿದವನು ನಾನು. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ನನ್ನ ಕಾಡುವಿಕೆಯ ಪ್ರಭಾವದಿಂದಾಗಿ ತಲೆಯೊಂದನ್ನ ಕಳೆದುಕೊಂಡ. ಲಯಕರ್ತನಾಗಿರುವಂತಹ ಪರಮೇಶ್ವರ ನನ್ನಿಂದ ಕೈಲಿಗೆ ಒಳಗಾದ. ನನ್ನನ್ನು ಅನುಗ್ರಹಿಸಿ ಶನೀಶ್ವರ ಎನ್ನುವಂತಹ ಬಿರುದನ್ನು ನೀಡಿದ. ದೇವಗುರು ಬೃಹಸ್ಪತಿಯವರನ್ನ ಕಾಡಿದೆ. ಲೋಕದ ವ್ಯಕ್ತ ಶಕ್ತಿಗಳನ್ನೆಲ್ಲ ಅಹಂಕಾರ ಭರಿತರಾದವನ್ನೆಲ್ಲ ಕಾಡಿ ತನ್ಮೂಲಕವಾಗಿ ಶನಿ ಏನು, ಶನಿ ಎಷ್ಟು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ. ನನ್ನ ಕುರಿತಾಗಿ ಜನರು ತಳೆದಿರುವಂತಹ ಭೀತಿ, ಭಯ ಎಂತಹದು ಶನಿ ಅಂತಲೂ ಹೇಳುವುದಿಲ್ಲ, ಶನಿವಾರ ಅಂತಲೂ ಹೇಳುವುದಿಲ್ಲ. ಶನಿ ಅಂತ ಹೇಳಿದ್ರೆ ಕಾಡ್ತಾನೆ ಅಂತ. ಶುಕ್ರವಾರದ ನಂತರದವ, ಭಾನುವಾರ ಮೊದಲೇ ದಿವಸದವ ಶನಿ ಜೀವನವನ್ನು ಸಂಭವಿಸುತ್ತಾರೆ. ಜನರಲ್ಲಿ ಇಂತಹ ಭೀತಿಯ ವಾತಾವರಣವನ್ನು ಉಂಟು ಮಾಡಿ ಈಗ ಯೋಚಿಸ್ತಾ ಇದ್ದೇನೆ, ಯಾರನ್ನ ಕಾಡಲಿ. ಸಪ್ತಮ ಗ್ರಹಕ್ಕೆ ಅಧಿಪತಿಯಾಗಿ ನಿಂತಹ ನನ್ನ ಯೋಗ್ಯತೆಯ ಪ್ರಪಂಚ ಮುಖದಲ್ಲಿ ಸರಿಸಮಾನರಾದವರು ಯಾರಿದ್ದಾರೆ? ಈಗ ಅನಿಸ್ತಾ ಉಂಟು, ಹೋಗಬೇಕು, ಆಗಬೇಕು, ಯಾರಿಗಾದರೂ ಪೀಡೆಯನ್ನು ಕೊಡಬೇಕು. ನನಗಿಂತ ಮಿಗಿಲಾದವರು ಯಾರಿದ್ದಾರೆ ಎನ್ನುವ ಪರೀಕ್ಷೆಯನ್ನು ಮಾಡಬೇಕು. ಈ ಧ್ಯೇಯಕ್ಕೆ ಬದ್ಧನಾಗಿದ್ದೇನೆ. ತಡ ಮಾಡುವುದಲ್ಲ, ಲೋಕದಲ್ಲಿ ಪ್ರಪಂಚ ಮುಖವನ್ನು ಅರಸುತ್ತಾ ಸಾಗಿಬಿಡುತ್ತೇನೆ. ವಂದನೆ ಕೈವೇನು ನಾ
ನಾರದ ನಾಗೆ ಮಾತ್ರ ಮಾರುದ್ದ. ಏನ್ ಮಾಡಿ ನಾನು ಹೇಳಿದ್ದಲ್ಲ, ಲೋಕಮುಕ್ತದಲ್ಲಿ ಕೇಳ್ತಾರಪ್ಪ ಸ್ವಾಮಿ. ಓ ಹಾಗಾಗಿ ನಾನು ಕರ ಮುಗಿದ್ರೆ ಅಪರಾಧ ಅಲ್ಲ. ಅದಲ್ಲ ದೇವರ್ಷಿಗಳು ನೀವು ನಿಮ್ಮದಾದಂತಹ ಕರ್ತವ್ಯ ಕ್ಷೇತ್ರ ಉಂಟು. ಲೋಕದ ಉದ್ಧಾರಕ್ಕಾಗಿ ಪರಿಶ್ರಮಿಸುತ್ತಾ ಇದ್ದವರು ಆಶ್ಚರ್ಯವಾದದ್ದೇನು, ಏನೋ ಘನ ಕಾರ್ಯಭಾರವನ್ನು ಹೊತ್ತು ಹರದಿಂದ ಸಾಗ್ತಾ ಇದ್ದೆ. ನೀನ ನಾನು ಸಾಗ್ತಾ ಇದ್ದೆ, ಎದುರುಗಡೆ ನೀವು ಬಂದಿ. ಸಾಮಾನ್ಯರು ಬಂದ್ರೆಲ್ಲ ಲೆಕ್ಕಿಸುವುದೇ ಇಲ್ಲ. ಅರ್ಥೈಸಿದ್ರಿ ಅಂತಲ್ಲ, ನನ್ನ ಮಾರ್ಗಕ್ಕೆ ಪ್ರಯಾಣಕ್ಕೆ ಅಡ್ಡವಾಗಿ ಬಂದ್ರಿ. ಈಗ ರೂಪ ಸಿಕ್ಕಿದ್ದೀರಿ, ಕಣ್ಣ ಮೇಲೆ ಹಾಗೆ ಹೋಗ್ಲಿಕ್ಕಾಗ್ತದೆಯೋ? ಮತ್ತೆ ಗ್ರೂಪ್ ಚಿಕ್ಕವನ್ನೆಲ್ಲ ನೀರು ಹಾಕಿಬಿಡು. ಹಾಗೇನಿಲ್ಲ. ಸ್ವಲ್ಪ ಮಾತಾಡಿ ಕೇಳಿ ಹೇಳಿ. ಈಗ ರೂಪಕ್ಕೆ ಸಿಕ್ಕಿದವರು ನೀವು, ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು ಎನ್ನುವಂತ ಬಯಕೆ ನನಗಾಯಿತು. ಇದು ಬೈಕಿ ನಿನ್ನಂಥವನಿಗೂ ಬಯಕೆ ಉಂಟಾಯಿತು. ಯಾಕಂದ್ರೆ ಕ್ಷೇತ್ರ ಯಾವುದು ಇದು? ಇದು ರಾಮೇಶ್ವರ ಕ್ಷೇತ್ರ. ಇಲ್ಲಿ ಕ್ಷೇತ್ರಾರ್ಥಿಗಳಾಗಿ ಕ್ಷೇತ್ರ ದರ್ಶನಕ್ಕಾಗಿ ಬಂದು ಹೋಗುವ ಸಂಖ್ಯೆಯನ್ನು ಕಡಿಮೆ ಅಸಂಖ್ಯ ಲೆಕ್ಕ ಇಡ್ಲಿಕ್ಕಾಗುವುದಿಲ್ಲ ಅಲ್ವಾ? ಹೌದಪ್ಪ. ಹೀಗೆ ಬಂದು ಹೋಗುವರ ಮಧ್ಯದಲ್ಲಿ ನೀವು ನನ್ನ ಎದುರಿಗೆ ಬಂದ್ರಲ್ಲ, ನಿಮ್ಮನ್ನು ಕೇಳ್ತೇನೆ, ಏನು ತೀರ್ಥಯಾತ್ರೆ ಉದ್ದೇಶ ಹತ್ತೇನಾದ್ರೂ ಇತ್ತಲಿಂದು? ನನ್ನದು ಯಾವತ್ತಾದ್ರು ರಾಮೇಶ್ವರಕ್ಕೆ ಹೋಗ್ತೇನೆ, ಸಂದರ್ಶನ ಮಾಡಿ ಬರ್ತೇನೆ, ಹಾಗಲ್ಲ. ನಾನು ಅರ್ಕೆ ಹೋಗ್ಕೊಳ್ಳು ಮತ್ತೆ ಇಲ್ಲಿ ಬಂದ್ರಲ್ಲ ನೀವು ರಾಮೇಶ್ವರಕ್ಕೆ. ಅದು ಹೇಳ್ಸುವುದು. ನಾ ಇಲ್ಲಿಗೆ ಬಂದಲ್ಲ, ಅದು ಇಷ್ಟೊತ್ತಿಗೆ ಬಂದಲ್ಲ. ಒಳ್ಳೇದೇ, ನನಗೂ ಒಳ್ಳೇದಾಯ್ತು. ಈಗ ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು. ಮಾತು ಅಂದ್ರೆ ಉಪಯೋಗ ಸರೋಪರಿ ಅಲ್ಲ, ಮತ್ತೆ ಒಂದು ಘನ ವಿಷಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಜಿಜ್ಞಾಸೆ ತರ್ಕಿಸುವುದು, ವಿಚಾರ ವಿಮರ್ಶೆ ಮಾಡಿಕೊಳ್ಳುವುದು. ಹೌದು, ಅದಕ್ಕೆ ಅದಕ್ಕಾಗಿ ನಿಮ್ಮನ್ನು ಕರೆದಿರಿಸಿದ್ದೇನೆ. ನಿನಗೆ ಈ ಸಮಯ ಬೇಕು. ನನಗೊಟ್ಟಿಗೆ, ಹೌದು, ನನ್ನೊಟ್ಟಿಗೆ ಅವಕಾಶ ಬೇಕು. ಚಂಗದ ಪರಿಗಾರ ಈ ಜನರು
ಆ ನಿಟ್ಟಿನಲ್ಲಿ ಇವರನ್ನು ನೀವು ಕಾಣಿಸಿಕೊಟ್ಟಿದ್ದಿ. ಯಾಕೆ ಒಂದು ಪರಮೇಶ್ವರ ದೇವರಲ್ಲಿ ಹೋಗುವಾಗಲೇ ಅವರೇ ಕೇಳಿಬಿಟ್ಟೆ, ಸ್ವಲ್ಪ ಕಾಲ ಸಮಸ್ಯೆ ಉಂಟು, ಬರ್ಲಿಕ್ಕೆ ಸಮಸ್ಯೆ ಆಯ್ತು ಅನ್ನುವಂತ. ಆ ಕಾಲಕ್ಕೆ ಎತ್ತರ ಇದ್ದ ಸ್ಥಳದಲ್ಲಿ ಗಿಡ್ಡ ಕಾಲನ್ನು, ತಗ್ಗಿರುವಂತಹ ಸ್ಥಳದಲ್ಲಿ ಉದ್ದ ಕಾಲನ್ನು ಇಟ್ಟು ಹೊಂದಾಣಿಕೆ ಮಾಡ್ಕೊಳ್ತೇನೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲಿ ಪ್ರವೇಶ ಮಾಡಿದ್ರು ಏನೇ ಸಮಸ್ಯೆ ಇದ್ರು ಸಂದರ್ಭ ಇತ್ತು ಒಂದೇ ಸಿಕ್ಬಿಟ್ಟು ಹೋಗುವಾಗ ನಿನ್ನನ್ನು ಬಿಟ್ಟು ಅಂತ ಕಾಣಿಸಿಕೊಟ್ಟಿದ್ದಿ. ಹೇಗೆ ಮತ್ತೆ ಈ ಕಾಡುವವರ ಲೆಕ್ಕದಲ್ಲಿ ಕಾಡುವುದು ಅಂತ ಮುಂದವರು ಹೇಳುತ್ತಾರೆ ಶನಿ ಕಾಟ ಅಲ್ವಾ? ಅವರು ಹೇಳು, ನಾನಲ್ಲ. ಹಾಗೆ ಹೇಳ್ತಾರೆ. ಯಾಕೆಂದ್ರೆ ಈ ಬಂಗಾರವನ್ನು ಹೇಗೆ ಬೆಂಕಿಯಲ್ಲಿ ಹಾಕಿ ಶುದ್ಧತೆ ಎಷ್ಟು ಅಂತ ಪರೀಕ್ಷಿಸುತ್ತಾರೆ, ಅದೇ ರೀತಿಯಲ್ಲಿ ಜೀವಿಗಳನ್ನು ಕಷ್ಟದಲ್ಲಿ ನೂಕಿ ಅವರಿಗೆ ಬೇರೆ 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 ರೀತಿಯ ಕಷ್ಟಗಳನ್ನು ಕೊಟ್ಟು ಅದನ್ನು ತಡೆಯುವ ಸಾಮರ್ಥ್ಯವನ್ನು ಹೇಳ್ಕೊಂಡು ಕಷ್ಟಗಳು ಬಂದಾಗಲೂ ಸತ್ಯ ಧರ್ಮ ನ್ಯಾಯದಿಂದ ಯಾರಿರ್ತಾನೆ ಅನ್ನುವುದನ್ನು ನೋಡಿ ಹಾಗೆ ನ್ಯಾಯದಿಂದಲೇ ನೋಡಿ ಹೋಗುವಾಗ 2 ಪಟ್ಟು ಹೆಚ್ಚು ಕೊಟ್ಟೇ ಹೋಗುವಂತೆ. ಅದು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಹೇಳುತ್ತದೆ, ಈ ಶನಿ ಕಾಟವನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅವ್ರು ಹೇಳೋದು, ನಾನು ಮುಂದೋಡು ಶನಿ ಕಾಟ ಬಂದವರೆಲ್ಲರೂ ಯೋಚನೆ ಮಾಡಿ ಒಂದು ಕ್ಷೇತ್ರವಂತಕ್ಕೆ ಮೂಲಕದಲ್ಲಿ ರಾಮೇಶ್ವರ ಕ್ಷೇತ್ರ. ರಾಮೇಶ್ವರಕ್ಕೆ ಹೋದ್ರೆ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯಬಹುದು. ಅದೊಂದು ಮಾತುಂಟು ಅಲ್ವಾ? ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ. ಆ ಭಾಗದಲ್ಲಿ ಈಗ ಸತ್ಯ ಆಯ್ತು. ನಾನು ಇಲ್ಲಿ ಬಂದಿದ್ದೇನೆ. ನೀವು ಬಂದೆ, ನಾನು ಇಲ್ಲಿ ಬಂದಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ನಿಮ್ಮನ್ನು ಕಾಡ್ಲಿಕ್ಕೆ ನಾನು ಬಂದದ್ದು ಅಂತ ನನ್ನ ಆಂತರಂಗಿಕವಾದಂತ ಅಭಿಪ್ರಾಯವನ್ನು ಮಂಡಿಸಲಿಕ್ಕಿದ್ದೇನೆ. ನಿನ್ನ ಅಭಿಪ್ರಾಯ ಸುರಭು ನೀನು ಸರ್ವ ನಿಖರವಾಗಿ ಉತ್ತರ ಗೊತ್ತಿರುವವರಲ್ಲಿ ಅದು ನಿಮ್ಗೆ ಗೊತ್ತು, ಸೋದರ ಗೊತ್ತು. ನಿಮ್ಗೆ ಗೊತ್ತು ನನ್ನ ಭಾಗ್ಯ. ಯಾಕೆ ಲೋಕ ಸಂಚಾರಿಗಳು ನೀವು. ಶನಿ ಏನು, ಶನಿ ಕಾಟ ಏನು, ಯಾರೆಲ್ಲ ಅನುಭವಿಸಿದ್ದಾರೆ ನೀವು ಗೊತ್ತು. ಇದು ಮಾಡಿದ್ದೆ. ಇವತ್ತು ನನ್ನ ಹೆಸರು ಹೇಳಿದ್ರೆ ಸಾಕು, ಈ ಪ್ರಪಂಚವೇ ಹೆಚ್ಚು. ಯಾಕೆ ದೇವತೆಗಳು ನಗರು
ಸಪ್ತಮ ಗ್ರಹಕ್ಕೆ ಅಧಿಪತಿ ಎನಿಸಿಕೊಂಡವ ನಾನು. ಈ ಗ್ರಹಗಳಲ್ಲಿ ಬಾಳುವಿಕೆ ಇದ್ದೇ ಇದೆ. ಆದರೆ ನನ್ನಷ್ಟು ಬಲಿಷ್ಠವಾದಂತಹ ಗ್ರಹ ಯಾವುದಾದರೂ ಉಂಟಾ? ನನಗೆ ಸರಿಸಾಟಿಯಾದಂತಹ ಗ್ರಹ ಪ್ರಪಂಚದಲ್ಲಿ ಮತ್ತೊಂದು ಏನಾದರೂ ಉಂಟಾ? ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಮುಚ್ಚು ಮರೆಬೇಡ. ನನ್ನಷ್ಟು ಪ್ರಬಲನಾದವ ಗ್ರಹಕ್ಕೆ ಆದವ ಯಾರಿದ್ದಾರೆ? ಯಾರಿದ್ದಾರೆ? ಯಾಕಂದ್ರೆ ಪ್ರಪಂಚ ಖಂಡಿದೆಯೇ ದೇವತೆಗಳು ಬಿಡು, ನೀ ಹುಟ್ಟಿದಾಕ್ಷರದಿಂದಲೇ ಪ್ರಭಾವವನ್ನು ಕಾಣಿಸಿದ್ದೀವಿ. ನಿಜವಾಗಿ ಹೇಳಬೇಕಾ, ಲೋಕಕ್ಕೆ ಭಿಷಕ್ ವೈದ್ಯರು ಅಂತ ಕರೆಸಿಕೊಂಡಂತಹ ಅಶ್ವಿನಿ ದೇವತೆಗಳು ಇವತ್ತು ಸಿಕ್ಕಿದ್ರೆ ಹಣಿದಾಗಿ ನೀನು ಒಂದು ನೀನು ಓಲೆ ಪಟ್ಟ ವೀರ್ಯ ಅವ್ರು ಹುಟ್ಟಿ ಮಾಡ್ತಿದ್ರ ಇಲ್ಲ. ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಲೋಕ ರೋಗ ಪರಿಹಾರವನ್ನು ಮಾಡಿದವರು ನೀವು. ಆ ನಿಟ್ಟಿನಲ್ಲಿ ಶ್ರೇಷ್ಠ ನೀವು ಒಪ್ಪಿಕೊಂಡಿದ್ದೆ. ಯಾವಾಗ ನಾವೆಲ್ಲ ಇದ್ರು ಅವ ಸನ್ನಿಯನ್ನು ಮಾಡುವ ಯಾವಾಗ ನೋಡಿದ್ರು ನಾನು ಅವರನ್ನು ಕಾಡ್ತೇನೆ ಇವರನ್ನು ಕಾಡ್ತೇನೆ ಅಂತ ಹೇಳ್ಕೊಂಡಿದ್ದೆ. ಅವನ ಕಾಟವನ್ನು ಕಾನೂನು ಗ್ರಹಿಸವಲ್ಲೇ ಗೆಲ್ಲವಲ್ಲೇ ಅವರಿಗೆಲ್ಲ ಏನು ಅನ್ನೋದು. ಆದರೆ ಅಂಥವರನ್ನೂ ನೀವು ಬಿಡುವಿರಿ. ಯಾಕೆ ಸಾಮಾನ್ಯರು ಚಕ್ರವರ್ತಿಗಳಾಗಿರಲ್ಲ. ಲೋಕದ ಸಕಲ ಸೌಭಾಗ್ಯಗಳು ಕೂಡ ಯಾರಲ್ಲಿ ಇರ್ತದೋ ಅಲ್ಲ, ದೇವತೆಗಳ ಅಂಶವು ಹೆಚ್ಚಾಗಿ ತ್ರಿಮೂರ್ತಿಗಳ ಅಂಶವು ಅವರಲ್ಲಿ ಅನುಭವಿಸಬಹುದು ಅಂತ ಹೇಳ್ತಾರೆ. ಅಂತಹ ಚಕ್ರವರ್ತಿಗಳಿಗಾದ್ರೂ ಈ ಬಿಟ್ಟಿಲ್ಲಪ್ಪ. ಉದಾಹರಣೆ ಹೇಳುವುದಾದ್ರೆ ನೆರೆದ ಹೇಗೆ ಅವನನ್ನು ಮೀರಿಸುವಂಥವ್ರು ಯಾರೂ ಇಲ್ಲ ಅಂತ ಆಗಿ ಹೋಗಿತ್ತು. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ವಿಶೇಷತೆ ಎರಡೂ ಇಲ್ಲಿದ್ದು ಒಳ್ಳೆ ಸುಧಾಸ ಭೋಜನವನ್ನು ಸಿದ್ಧಪಡಿಸಿಕೊಳ್ಳುವುದು ವಿಶೇಷ ಅಂಥವನ್ನೂ ನೀ ಕಾಣಿಸಿ. ಹೇಗೆ ಆ ಮಹಾರಾಜ ಎಲ್ಲವನ್ನೂ ಕಂಡುಕೊಂಡು ತನ್ನ ಹೆಂಡತಿಯೊಟ್ಟಿಗೆ ಕಾಡುಪಾಲಾಗಿ ಮಕ್ಕಳನ್ನ ಅಗ್ರಮನೆಯಲ್ಲೆಲ್ಲೋ ಬಿಟ್ಟು ಅಷ್ಟೇ ಅಲ್ಲ, ವಾಸನವೂ ಇಲ್ಲದೆ ಕೊನೆಗೆ ಹೆಂಡತಿಯ ಸೀರೆಯಲ್ಲಿ ಅರ್ಥವನ್ನು ಹೊರಟು ತಾನು ಇಟ್ಟುಕೊಂಡು ಹೋಗುವ ಹಾಗೆ ಎಷ್ಟರ ವೃತ್ತಿಯ ಅಂತ ಕೇಳಿದ್ರೆ ಅವನೇ ರಕ್ಷಿಸಿದಂತಹ ಕಾರ್ಪೋಟಕರು ಅವನಿಗೆ ಹಾಗಾಗಿ ಅಲ್ಲದೆ ಹೋದರೆ ಪ್ರಾಣಿಗಳಾದರೂ ಕೂಡ ತಮ್ಮನ್ನು ರಕ್ಷಿಸಿದವನ್ನೆಲ್ಲ ಉಳಿಸುತ್ತವೆ, ಅಲ್ಲ ಗೌರವಿಸುತ್ತವೆ. ಆದರೆ ನಿನ್ನಂತಹ ಪ್ರಭಾವ ನೀವು ಹೀಗಾಗಬೇಕು ಅಂತ ಯೋಚಿಸಿದ ಸಾಕು. ನಿನ್ನ ನಿಯಂತ್ರಣದಲ್ಲಿಯೇ ಎಲ್ಲ ವಾತಾವರಣವನ್ನು ಪರಿಸರವನ್ನು
ಆ ವಿಕ್ರಮಾದಿತ್ಯ ಸಾಕ್ಷಾತ್ ದೇವಿಯನ್ನು ವಹಿಸಿಕೊಂಡವ ಅಂಥವನು ನೀನು ಅವನ ಸಭೆಯಲ್ಲಿ ಚರ್ಚಾಗೋಷ್ಠಿಯಲ್ಲಿ ಎಲ್ಲ ಗ್ರಹಗಳ ಕುರಿತಾಗಿ ಮಾತುಕತೆಯಲ್ಲಿ ಇನ್ನೊಂದು ಎತ್ತಿದ್ದ ಕೇವಲ ಚರ್ಚೆ ಅಂತಾದರೂ ಸಹಿತ ಆ ಸಂದರ್ಭದಲ್ಲಿ ಆಡಿದ ಮಾತನ್ನು ಪಂಥವನ್ನಾಗಿ ಸ್ವೀಕರಿಸಿ ನೀನು ನಡೆದ ಬಗೆ ಹೇಗೆ ನಿಜವಾಗಿ ಯಾರೂ ಆಯ್ಕೆ ಮಾಡಿದ್ದೀವಿ ಸ್ವಾಮಿ ಮಗಳಿಗೆಯನ ಬಯಸುವವನಲ್ಲ ಮಗಳಿಗೆಯನ ಬಯಸುವವನಲ್ಲ ಎನ್ನಾತ್ಮ ಶಕ್ತಿಯ ಬಗೆಯನುರಿಸಿ ಕಾದುವವನಲ್ಲ ಎನ್ನಾತ್ಮ ಶಕ್ತಿಯ ಬಗೆಯನುರಿಸಿ ಕಾದುವವನಲ್ಲ ಜಗವನ್ನೆಲ್ಲವ ಚಂಚಲಿಕೆನು ವಿಗಡನೆಂಬುದ ಸ್ವಲ್ಪ ಸುಮ್ಮನಿರ್ತೀರ ಶನಿ ಕಾಟದ ಬಗ್ಗೆ ನೀವು ಹೇಳ್ತಾ ಹೊರಟ್ರಿ ನಿಮ್ಮ ಕಾಟ ನನಗೆ ಸಹಿಸಲಿಕ್ಕಾಗುತ್ತಿಲ್ಲ ಏನೋ ಜಿಜ್ಞಾಸೆ ಗಹನವಾದ ವಿಷಯದ ಬಗ್ಗೆ ನಿಮ್ಮನ್ನು ಉತ್ತರವನ್ನು ಯಾಚಿಸಿದ್ರೆ ನಾನು ಹೊಗಳ್ತಾ ಇದ್ದೇನೆ ಅಂತವ ಇಂಥವ ಹೊಗಳಬೇಕಾದ ಅಗತ್ಯವೇ ಇಲ್ಲ ಮತ್ತೆ ನನಗೆ ಹೊಗಳಿಕೆ ಹೊಸತಲ್ಲೂ ಅಲ್ಲ ಹೊಗಳಿಕೆಗೆ ನಾನು ಹೂವೂ ಅಲ್ಲ ತೆಗಳಿನ ಕ್ಷಣದಲ್ಲಿ ಬಿಟ್ಟು ಹೋಗುವೂ ಅಲ್ಲ ನಾನು ಹಾಗಾಗಿ ನನಗೆ ಹೊಗಳಿಕೆ ಬೇಡ ನೇರವಾಗಿ ನಿಮ್ಮಲ್ಲಿ ಹೇಳುವುದು ಜಿಜ್ಞಾಸೆ ಅಂದ್ರೆ ಏನು ಗೊತ್ತುಂಟ ನನಗೆ ಸ್ವಲ್ಪ ಮೈ ತುರಿಕೆ ಪ್ರಾರಂಭ ಆಗಿದೆ ಯಾರು ಕಂಡ್ರು ಹೋಗಬೇಕು ಒಂದು ಬಾರಿಗೆ ನಾನು ಹೇಳಬೇಕು ಅಂತ ಆಡುವುದಕ್ಕೆ ಹೇಳ್ತೇನೆ ಈ ಕಾಲದಲ್ಲಿ ನನಗೆ ಸರಿಸಾಟಿಯಾಗಿ ನನಗೆ ಖಾನಾಖಾಣಿಯಾಗಿ ಹೋರಾಡುವಂತ ಹಣ ಪರಾಕ್ರಮಿಗಳು ಯಾರಾದರೂ ನಾವು ಸುದ್ದಿ ಹೇಳಿ ಏನ್ ಹೇಳಿ ಏನೋ ಹೇಳಲಿಕ್ಕಿಲ್ಲ ಅಲ್ಲ ಯಾರು ಇಲ್ಲ ಅಂತ ಅಂದ್ರೆ ಒಬ್ಬ ಸಮರ್ಥನಾದಂತಹ ವ್ಯಕ್ತಿ ನಾನು ಕೆಲಸ ಮಾಡುವ ಕಾಲಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು ಯಾವ ಕಾಲಕ್ಕೆ ಎಷ್ಟು ಕೆಲಸ ಮಾಡ್ಬೇಕು ಯಾವ ಕಾಲದಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ಯಾವತ್ತು ನೋಡಿದ್ರು ಕೆಲಸವೇ ನಿಮ್ಮ ಕೆಲಸವೇ ನಿಲ್ಲದಿದ್ದ ಕಾರಣ ಮತ್ತೆ ಕಾಡ್ಲಿಕ್ಕೆ ಯಾರಿದ್ದಾರೆ ದೈತ್ಯ ಹೆಚ್ಚಾಗ್ತಾರೆ ಅಂತವ್ರು ಬೇಕು ಈಗ ನನಗೀಗ ಎಲ್ಲರೂ ಈ ಕಾರ್ಯ ಆಗಿದೆ ಈ ಕಾರ್ಯ ಬಿಟ್ಟವ್ರು ಯಾರಾದ್ರೂ ಇದ್ದಾರೆ ಯಾರು ಇಲ್ಲ ನನ್ನನ್ನು ಕೇಳಿಲ್ವ ಅಲ್ಲಲ್ಲಿ ಆತ್ಮೀಯವಾಗಿ ನನಗೆ ಶಾಪ ಬಂದದಲ್ಲ ಅಲ್ಲಲ್ಲ ಈಗ ಅದೆಲ್ಲ ಹಿಂದಿನ ಕಥೆ ಆಯಿತು ಮತ್ತೆ ಮತ್ತೆ ನನಗೆ ಇನ್ನು ಮುಂದೆ ವರ್ತಮಾನ ಕಾಲದಲ್ಲಿ ನನಗೆ ಸರಿ ಸಾಟಿಯಾದವರು ಯಾರಿದ್ದಾರೆ ನಾನು ಕಾಡುವ
ಅವನ ಪರಿಗಿರಿಪೆಯ ಅವನ ಪರಿಗಿರಿಪೆಯ ಮನುತ ಜೋತಯನು ಮಾನವನ ಪರಿಗಿರಿಪೆಯ ಶನೀಶ್ವರ ಯಾರಿದ್ದಾರೆ ಅಂತ ನಿನ್ನ ಕಾಟವನ್ನೇ ನೋಡಿ ಎಲ್ಲರೂ ಹೊಂದಿದವರೇ, ಎಲ್ಲರೂ ಕಷ್ಟಪಟ್ಟವರೇ. ಆದರೂ ಇಷ್ಟು ಒತ್ತಾಯ ಮಾಡ್ತಿದ್ದಾರೆ. ನಾನು ಯೋಚನೆ ಮಾಡಿ ಸರಿ ಸರಿ ನೆನಪು ಮಾಡಿ. ಎಂದು ಮಾಡ್ಕೊಂಡೆ. ಹ. ಭಕ್ತ ನೆನಪಾಗಿ ಅವನೊಬ್ಬ ಬಿಟ್ಟೋಗಿದ್ದ, ಅವನೊಬ್ಬ ಬಿಟ್ಟೋಗಿದ್ದ. ನೆನಪಿಗೆ ಬರಲಿಲ್ಲ. ಇದು ನನಗೆ ಈಗ ನೆನಪಾಯ್ತು ಅಥವಾ ನಿನಗೆ ಮೊದಲೇ ನೆನಪಾಗಲಿಲ್ಲ ನನಗೆ ಗೊತ್ತಿಲ್ಲ. ಹಾಗಂತ ನಿನಗೆ ಸರಿ ಸಮಾನನಾಗಿ ಒಂದು ರೀತಿ ಹೇಳಿಲ್ಲ, ಹೋಗಿ ಮೈ ಮೇಲೆ ಬೀಳ್ಬೇಕು ಅಂತ ಉಂಟು ಅಂತ. ಹಾಗೆ ಬೀಳುವುದಿಲ್ಲ, ಅದನ್ನೇ ಅವ ಅಂದ್ರೆ ಯಾವಮ್ಮ? ಅವ್ವ ಕಡಿಮೆ ಅವನಲ್ಲ, ಅವನು ನಿನ್ನ ಹಾಗೆ ಏನು ಬೇಕು ಗೊತ್ತಿಲ್ಲ, ಹಾಗೆ ಹೋದ ಮೈ ಮೇಲೆ ಬೀಳುವನು. ಅವನಪ್ಪ ಅಂತ ಸ್ವಭಾವದವನು. ಯಾರು ಅವ? ಅವ್ವ ಆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರ ದಾಸನಾಗಿ ದೂತನಾಗಿ ನಾವು ಶ್ರೀರೇಖೆ ಮಾಡ್ತಾ ಇದ್ದವ. ಹನುಮಂತ ಬಾಲದ ನದಿ ಕೆಂಪು ಅನ್ನ ಪೂರ್ವನನ್ನು ಹನುಮಂತ ಏನು ವಿರೋಧ ಮಾಡ್ತೀರ? ಹನುಮಂತ ಹನುಮಂತ ಕೇಳಿದ್ದೇನೆ. ನನಗೆ ಸರಿ ಸಾಟಿಯಾಗಿ ಹೋರಾಡುವಂತವರು ಯಾರಾದರೂ ಇದ್ರೆ ಆ ಮಂಗ, ಆ ಟೋಪಿ, ಮರ್ದಿನ ಮರಕ್ಕೆ ಹಾರುವವ, ಉಪ್ಪಿನ ಮುಸುಡ್ನವ, ಬೇರೆ ಯಾರೂ ಸಿಗ್ಲಿಲ್ವ? ಎಲ್ಲ ಗೊತ್ತು ನನಗೆ. ಅವನ ಕಥೆ ಗೊತ್ತಿಲ್ಲದೆ ಹೋದ್ರೆ ಹೇಳಿ ನೀವು. ಹನುಮಂತ ಮಾತದ್ದು ಹೇಗೆ? ಅಂದ್ರೆ ಕಥೆಯೇ ಉಂಟು, ನನಗೆ ಗೊತ್ತುಂಟು. ಅವ ಸಣ್ಣವನಿರುವಾಗ ಅವನ ಹೆಸರು ಸುಂದರ ಅಂತ ಹಾಕಿತ್ತಂತೆ, ಅಲ್ವಾ? ಈ ಮಕ್ಕಳಿಗೆಲ್ಲ ಹುಡುಗಾಟಿಕೆ. ಒಂದು ದಿವಸ ಸೂರ್ಯೋದಯದಲ್ಲಿ ನಭೋಮಂಡಲವನ್ನು ನೋಡಿದಂತೆ ಒಳ್ಳೆ ಕೆಂಪು ವರ್ಣದಿಂದ ನಭೋಮಂಡಲ ಕಂಗೊಳಿಸುತ್ತಾ ಇತ್ತು. ಹೀಗೆ ದಿಟ್ಟಿಸಿ ನೋಡಿದಾಗ ಉದಯಿಸಲಿರುವಂತಹ ಸೂರ್ಯ ಕೆಂಪಗೆ ದುಂಡಗೆ ಕಾಣ್ತಾ ಇದ್ದ. ಸೂರ್ಯೋದಯ ಹಾಗೆ ಅಲ್ವಾ? ತರುಣೋದಯ, ಕಿರಣೋದಯ, ಸೂರ್ಯೋದಯ ಗೊತ್ತುಂಟಲ್ಲ ನಿಮಗೆ? ಇವನಿಗೆ ಮಂಗಲ್ವೈವ ಆ ಕೆಂಪು ಸೂರ್ಯನನ್ನು ನೋಡಿ ಹೊಣ್ಣು ಎನ್ನುವಂತ ಭ್ರಮೆ ಬಂತು. ಈ ಮಂಗನಿಗೆ ಹಾಗೆ ಅಲ್ವಾ? ಮರದಲ್ಲಿ ಹಣ್ಣು ಮೇಲೆ ಉಂಟು ಆ ಕ್ಷಣದಲ್ಲಿ ಹಾರುವುದೇ ಅದರ ಉದ್ಯೋಗ ಅಲ್ವಾ? ಅಲ್ವಾ? ಇವತ್ತು ಆರಾಮ ಮಾಡಲಿಲ್ಲ. ಆ ಸೂರ್ಯನನ್ನ ಹಣ್ಣು ಅಂತ ಭ್ರಮಿಸಿ ಭಾವಿಸಿ ಅಭೋಮಂಡಲಕ್ಕೆ ಹಾರಿದಂತೆ ಹೋಗಿ ಸೂರ್ಯನನ್ನ ಹಿಡಿಯಬೇಕು ಅಂತ ಅಲ್ಲಿಗೆ ದೇವೇಂದ್ರ ಏನ್ ಮಾಡಿದ? ಅಯ್ಯೋ, ಒಂದು ಪೆಟ್ಟು ಕೊಟ್ಟ
ಕೈಯಲ್ಲಿ ವಜ್ರಾಯುಧ ಇರ್ತಾ ಇಲ್ವಾ ಪಿಸಾಡಿ ಹೋಗಿ ಅವನು ಮುಸುಡಿಗೆ ಹೊಡೆ ಮುಸುಡು ಆಗದ್ದು ಮೂಗಿನ ಕೆಳಗೆ ತುಟಿಯ ಮೇಲೆ ಇರುವಂತ ಈ ಭಾಗವನ್ನು ಹೊನ್ನು ಅಂತ ಹೇಳ್ತಾರೆ. ಆ ವಜ್ರಾಯುಧರ ರಭಸಕ್ಕೆ ಪೆಟ್ಟಿಗೆ ಅವನು ಮುಖ ಇದ್ದಿದ್ದು ಮುಸುಡಾಗಿ ಹೋಯ್ತಂತೆ, ಉಬ್ಬಿ ಹೋಯ್ತಂತೆ. ಅಂತ ಮಂಗನ ಸಂತಾನವ ನನಗೆ ಸರಿ ಸಮಾನ. ಅರ್ಧಮರ್ಧ ಒಮ್ಮೆ ಏನು ವಿಶೇಷ ಹೊತ್ತಕ್ಕೆ ಮುಗಿಲಿಲ್ಲ. ಯಾಕೆ ನೀ ಹೇಳಿದ ಹಾಗೆ ಅವ ಹನುಮಂತ ಹರಟು ಅದಷ್ಟಕ್ಕೆ ನೀತು ಇರಲಿಲ್ಲ. ವಜ್ರಾಯುಧ ಘಾತಕ್ಕೆ ಆಟ ಮುಚ್ಚದ ಕುರಿತ ಕಾಲಕ್ಕೆ ವಾಯುದೇವ ಸಿಟ್ಟುಕೊಂಡು ಎಚ್ಚರ ತಪ್ಪು ಹೋಯ್ತು ಹೋಯ್ತು. ಅವನ ಅಪ್ಪನಿಗೆ ಸಿಟ್ಟು ಬಂತು. ಯಾರ ಅಪ್ಪನಿಗೆ? ಮಲ್ಲಿನ ಅಪ್ಪನಿಗೆ ನೀ ಹೇಳಿದ ಹನುಮಂತನ ಅಪ್ಪ ವಾಯುದೇವ ಪ್ರಾಣವಾಯು. ಹನುಮಂತಪ್ಪ ವಾಯುದೇವನ ಅಲ್ವಾ? ಬೇಡ, ಜಿಜ್ಞಾಸೆ ಬೇಡ, ಚರ್ಚೆ ಬೇಡ. ಅದೇ ವಾಯುಪುತ್ರ ವಾಯುಪುತ್ರ ಹೇಳುವುದು ಹಾಗೆ. ಆ ವಾಯು ಸಿಟ್ಟು ಬಂದು ಅವನ ಲೋಕದಲ್ಲಿ ಕೊಟ್ಟಹ ಪ್ರಾಣವಾಯುವನ್ನೆಲ್ಲ ಸೆಳೆದುಕೊಂಡು ತಟಸ್ಥಾಗಿ ಬಿಟ್ಟ. ಕಲ್ಲೋಲ ಕಲ್ಲೋಲ ಆಯ್ತು ಪ್ರಪಂಚ. ನನಗೆ ಉಸಿರಾಟವೇ ಇಲ್ಲ, ಇಲ್ಲ ಗಾಳಿಯೇ ಇಲ್ಲ, ಉಸಿರಾಡುವುದಿಲ್ಲ. ಆಗ ದೇವತೆಗಳೆಲ್ಲ ಸೇರಿ ವಾಯುವನ್ನು ಪ್ರಾರ್ಥಿಸಿ ನಿಮ್ಮ ಮನೆಗಳನ್ನು ಒಂದು ಎಬ್ಬಿಸ್ತೇವೆ ಪುಣ್ಯಾತ್ಮ, ನೀನು ಸ್ವಲ್ಪ ಎಲ್ಲರಿಗೂ ಬಾಯಿ ಕೊಡು ಅಂತ ಹೇಳಿದ ಮೇಲೆ ಅವ ಹೇಳಿದ ಹೀಗೆ ಬಿಸಿಲು ಆಗ್ಲಿಕ್ಕಿಲ್ಲ, ಹೇಳಬೇಕಾದ ವಿಚಾರ ಮಾಡದೆ ಪೆಟ್ಟು ಕೊಟ್ಟಿದ್ದೀವಿ ಅಂತ ಮೇಲೆ ನನ್ನ ಮಗನಿಗೂ ಕೊಡಬೇಕು ನೀವು ಅಂತ ಹೇಳಿದ್ರು. ಆ ಕಾಲಕ್ಕೆ ವಾಯುದೇವ ಮಾತ್ರ ನನ್ನ ಮಗ ಅಂತ ಬೆಚ್ಚಿದ್ದಲ್ಲ, ದೇವಾನು ದೇವತೆಗಳೆಲ್ಲ ಬಂದ್ರು. ನನ್ನಪ್ಪ ಬ್ರಹ್ಮದೇವನಿದ್ದ. ಆ ಬ್ರಹ್ಮದೇವರೇ ಅನುಗ್ರಹಿಸಿದಂಥದ್ದು ಯಾವುದು? ನಮ್ಮ ಗಂಡದಿಂದಲೂ ಕೂಡ ನಿನಗೇನು ತೊಂದರೆ ಆಗಲ್ಲ, ಜೊತೆಗೆ ದೀರ್ಘಾಯುಷ್ಯ ಚಿರಂಜೀವಿ ಪರಮೇಶ್ವರನು ಕೂಡ ಅನುಗ್ರಹಿಸಿದ. ಯಾಕೆ? ಅಸ್ತ್ರಶಸ್ತ್ರಗಳಿಗೆ ಒಡೆಯ ಅಂತ. ನನ್ನಿಂದ ದತ್ತವಾದಂತಹ ಪ್ರಪಂಚದಲ್ಲಿರುವ ಯಾವ ಅಸ್ತ್ರಶಸ್ತ್ರಗಳು ಇನ್ನೂ ಬಾಧಿಸುವುದಿಲ್ಲ, ಬೆಂಕಿ ಸುಡುವುದಿಲ್ಲ, ನೀರು ಮುಳುಗಿಸುವುದಿಲ್ಲ, ವಾಯು ಅಪ್ಪ ಆಯ್ತು. ಇನ್ನು ದೇವೇಂದ್ರನ ವಜ್ರಾಘಾತಕ್ಕೆ ಅವನ ಶರೀರ ಗೊತ್ತಾದ್ರಿಂದ ವಜ್ರ ಶರೀರಿಯಾಗಲಿ ಮಾತ್ರ ದೇವೇಂದ್ರನು ಹೇಳ್ತಾನೆ. ಅಂತಹ ಹನುಮಂತ ಮತ್ತೆ ಯಾಕೆ ಮೊದಲೇ ಈ ರೀತಿಯಾದಂತಹ ವರಮಲ ಜೊತೆಗೆ ತಾಯಿಯು ಅನುಗ್ರಹಿಸಿದಂತೆ ರಾಮನಾಮ ರಾಮನಾಮ ಧ್ಯಾನ ಮಾಡ್ತಾ ಇದ್ರೆ ನಿನಗೆ ಬೇಕಾದ ಪ್ರಯತ್ನ ಸಿಗ್ತದೆ. ಆ ರೀತಿಯಲ್ಲಿ ಅವ್ರು ಕೊಟ್ಟು ಬರ ಎಲ್ಲ ಹೇಗಾಯ್ತು? ಅಯ್ಯೋ ನಮ್ಗೆ ಕೈಲಿ ಮಾಣಿಕ್ಯ ಕೊಟ್ಟಾಗಾಯ್ತಾ? ಅಯ್ಯೋ ಸರಿ ಇಟ್ಕೊಂಡ. ಯಾಕೆ ಅದನ್ನು ಬೇಕಾದ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾನೆ. ಅಷ್ಟ ಸಿದ್ಧಿಗಳನ್ನು ಪಡೆದ ಆತ ನನ್ನ ಪರಾಕ್ರಮವನ್ನು ಆತ ಅದನ್ನು ಎಷ್ಟೆಲ್ಲ ಕಾಣಿಸಿಕೊಂಡಿದ್ದಾರೆ. ಏನ್ ಮಾಡಿದ್ದಾನೆ? ಏನು ಮಾಡೋದಂತೆ? ಅವ ರಾಮ ಸೇವೆ ಕಾಲದಲ್ಲಿ ಒಂದು ಸಾಹಸ ಕಾರ್ಯ ಮಾಡಿದ್ದು ಲೋಕವೇ ಬೆಕ್ಕಸದರಗಾಗಿದೆ. ಒಂದು ಪರಾಕ್ರಮ ಅಂತ ಆಗುದಿಲ್ಲ, ಗುಂಪಿನೊಟ್ಟಿಗೆ ಹೋಯ್ದ ಅಂತ. ಅಂದ್ರೆ 10 ಜನರ ಒಟ್ಟಿಗೆ ಗುಂಪಿನಲ್ಲಿ ಒಪ್ಪಿದ್ದ. ಹಾಗೆಲ್ಲ ಪುಣ್ಯಾತ್ಮ ಮತ್ತೇನ್ ಮಾಡಿದ್ದಾನೆ? ಯೋಚನೆ ಮಾಡು. ನೀನು ಗ್ರಹಗಳಿಗೆ ಅಧೀಪ ಅಲ್ವಾ? ಈ ಭೂಮಿಯೂ ಒಂದು ಗ್ರಹದ ಹಾಗೆ ಅಲ್ವಾ? ಈ ಭೂಮಿಯಲ್ಲಿ ಅವ ಬೆಳೆದು ನಿಂತ ಕಾಲಕ್ಕೆ ರಾಮದೇವರೇ ಆಗಿದ್ದಂತೆ ಸಾಕಯ್ಯ ಬೆಳೆದು ಭೂಮಿ ಯೋಗ ಪಾತಾಳವನ್ನು ಒದಗಿಸಿದೆ. ಒದಗಿಸುವುದು ಹಾಗಾಗಿ ಅಂತಹ ಪರಾಕ್ರಮಿ. ಹಾಗಾಗಿ ನಿನಗೆ ಆಗುವುದಿದ್ರೆ ಅವನೇ ಅಂತ ನಾನು ಯೋಚನೆ ಮಾಡಿ ಬಂದು ಏನು ದುಷ್ಟ ಹಾಗಂತ ಸ್ವಲ್ಪ ಉಂಟು, ಹೆಮ್ಮೆ ಉಂಟು. ಅಸಾಧ್ಯ, ನನಗೆ ಸರಿ ಸಾಧ್ಯ ಆದವ ಅವನ
ನಾನು ಕೇಳಿದ್ದೇನೆ. ಹೌದಾ? ಅವ ಅಂತ ಬಲಾಢ್ಯ ಅಂತ ಹೇಳಿದ್ರು. ಒಪ್ಪಿಕೊಳ್ತೇನೆ. ಹಾಗಾದ್ರೆ ನಾನು ಬಲವಂತನಾದಂತ ಆತ ತ್ರೇತಾಯುಗದಲ್ಲಿ ಪರಬಲಾನ್ವಿತನಾದಂತ ರಾವಣನಂತವನನ್ನು ಕೊಲ್ಲುವಲ್ಲಿ ರಾಮನಿಗೆ ಸಹಾಯ ಮಾಡಿದವ. ಲಕ್ಷ್ಮಣ ಸತ್ತು ಬಿದ್ದಾಗ ಸಂಜೀವಿನಿ ಪರ್ವತವನ್ನೇ ತಂದಿದ್ದ. ಸಾಗುವಲ್ಲಿ ಹೌದಲ್ವಾ? ಬೇಡ, ನಮ್ಗಿಷ್ಟೇ ಸಾಕು. ಅಂದ್ರೆ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ನನಗೆ ಸರಿ ಸಾಟಿಯಾದವ, ನನ್ನೊಡನೆ ಕಾದಾಡುವಂತ ಯೋಗ್ಯತೆ ಇದ್ದವ ಹನುಮಂತ. ಈ ವಿಷಯ ಗೊತ್ತಾಯ್ತಲ್ಲ? ಬಿಡುವುದಿಲ್ಲ, ಬಿಡಬೇಡ. ಬಿಡುವುದಿಲ್ಲ. ಕಾಯ್ಬೇಕು. ಇಲ್ಲ, ನೀನು ಅವನಲ್ಲ, ಅವನು ಬಿಡು ಪ್ರಶ್ನೆಯೇ ಇಲ್ಲ. ಮತ್ತೆ ನಿಮ್ಮೂ ಬಿಡುವುದಿಲ್ಲ. ಅಲ್ಲ, ಒಂದು ಕ್ಷಣ ಸಾಕು ಅಂತ ಹೇಳಿ ನಾ ಇಷ್ಟೊತ್ತಿದ್ದೆ, ಆದ್ರೂ ಬಿಡುವುದಿಲ್ಲ. ನನ್ನ ಕೈಯಿಂದ ತಪ್ಪಿಸಿಕೊಳ್ಳುವ ಅಂತ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದ ಹಾಗೆಲ್ಲ ಅಥವಾ ಸತ್ಯವಾದ ನಾನು ತಿಳ್ಕೊಂಡು ಹೋಗ್ತು ನಿಮ್ಮ ಬಿಡುವುದಿಲ್ಲ. ಯಾವತ್ತಾದ್ರೂ ಸುಳ್ಳು ಹೇಳ್ತಾನೆ. ನೀವು ಒಂದು ಕೆಲಸ ಮಾಡಿ, ಅವನ ಬಗ್ಗೆ ಇಷ್ಟು ಹೇಳಿದ್ರಲ್ಲ, ಹೌದು. ಅವನ ಕೋರಿ ಕೊಟ್ಟರೀಗ ಈಗ ಎಲ್ಲಿದ್ದಾನೆ? ಅವ ಇದ್ದಲ್ಲಿ ಹೋಗ್ಬೇಕು. ಆ ಹನುಮಂತನನ್ನು ನೀವು ನನಗೆ ತೋರಿಸ್ಬೇಕು. ಹೇಗಾಯ್ತು? ಲೋಕಾರೂಢಿಯ ಮಾತು. ಊರ ನೋಡಿದ್ರೆ ಎಮ್ಮೆ ಕಳೆದ ಇಂಥ ಗುರುತು ಅಂತ ಹೇಳ್ತಿರ್ತವೆ. ನೀವೇ ಗುರುಪಣ ಮಾಡ್ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಇಂಥಲ್ಲಿ ಅಂದ್ರೆ ಎಲ್ಲಿ ಅಂತ ಇವರಿಗೆ ಕೇಳಿದವನಿಗೆ ಗೊತ್ತಿರ್ಬೇಕು. ಕಲ್ಕೊಂಡವನಿಗೆ ಅಲ್ಲ, ಹನುಮಂತ ಇಲ್ಲದ ನಾ ಹೇಗೆ ತೋರಿಸಿದ್ರು? ಪ್ರಪಂಚ ತಿರುಗುವವರು ನೀವು. ಮರದ ಎಲೆ ತೋರಿಸಿದ್ರೆ ಬೇರೆ ಹೀಗುಂಟು ಅಂತ ಹೇಳುವವರು ನೀವು. ಅದು ಹೌದು. ಆದ್ರೆ ಇವ್ರು ಕಾಲ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ನಾವು ನೀವು ಓದಲಿಲ್ಲ. ಅಲ್ಲಿ ನಿಮ್ಮ ಹಿಂದೆ ನಾನು ಇರ್ತೇನೆ. ಇವತ್ತು ನಾವು ಎಲ್ಲಿದ್ದಾನೆ ನೀವು ತೋರಿಸ್ಬೇಕು. ಕೆಲಸ ಮಾಡ್ತಾರೆ. ರಾಮನಿದ್ದಲ್ಲಿ ಹನುಮಂತ ಅಲ್ವಾ? ಈ ರಾಮೇಶ್ವರದಲ್ಲಿ ಎಲ್ಲಿ ರಾಮನ ಧ್ಯಾನ ನಡೀತದೋ, ಭಜನೆ ನಡೀತದೋ, ಇಲ್ಲೇ ಹನುಮ ಕಾಣಿಸುತ್ತಾನೆ ಎಂದು ಬಹಳ ಉತ್ತಮ. ಭವಿಷ್ಯದಲ್ಲಿ ಹೌದು. ಇಲ್ಲೇ ಇರುವ ಸಾಧ್ಯತೆ. ಯಾಕಂದ್ರೆ ರಾಮ ಭಜನೆ ರಾಮ ಧ್ಯಾನ ನಡೀತಾ ಇರ್ತದೆ. ಹೌದಾ? ಅಷ್ಟು ಹೊತ್ತಿಗೂ ಅಂತಲ್ಲಿ ಅವ ಹನುಮ ಇದ್ದೇ ಇರ್ತಾನೆ. ಹಾಗಿದ್ರೆ ತಡ ಮಾಡುವುದು. ಹಾಗಾಗಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗು. ಹುಡುಕು ಕೆಲಸ, ತೋರಿಸು ಕೆಲಸ ನೀವು ನನ್ನದು. ಮುಂದಿನ ಕೆಲಸ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಜಾಯ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಘೋತ್ತಮ ರಾಮ ರಮಾಕಾಂತ ರಾಮ
ಹುಡುಕುತ್ತಾ ಹುಡುಕುತ್ತಾ ಇಲ್ಲಿಯವರೆಗೆ ಬಂದವಲ್ಲ. ಹೌದು. ಎಲ್ಲೆಲ್ಲೋ ಅಲ್ಲ. ಅದೋ ಅಲ್ಲಿ ನೋಡ. ಇದರೇಗಲು ಮಂದಾಚಾರ ನೀ ತಿಳಿದು ಮಾತಾಡಿದ ಈತಲೆಗಲು ಮಂದಾಚಾರ ನೀ ತಿಳಿದು ಮಾತಾಡಿರುತ್ತ ನೀ ತಿಳಿದು ಮಾತಾಡಿರುತ್ತ ಭೂತ ಜಾಲನೆ ತೋರಿಸವನ ಭೂತ ಜಾಲನೆ ಹೋಲಿದವನ ಸಾರ್ಥಕವಿದೆಯನ್ನ ಪಯಣ ಭೂತ ಜಾಲನೆ ಹೋಲಿದವನ ಸಾರ್ಥಕವಿದೆಯನ್ನ ಪಯಣ ಶನೀಶ್ವರ ಮಹಾರಾಜನೇ ಹುಡುಕುತ್ತಾ ಹುಡುಕುತ್ತಾ ಇಷ್ಟು ದೂರ ಬಂದಿತ್ತು. ವ್ಯರ್ಥ ಆಗ್ಲಿಲ್ಲ ನೋಡಿ. ನಾನು ಹೇಳ್ತೇನೆ ಈ ಕಡೆಯಲ್ಲೇ ಅಲ್ವಾ ಇರಬೇಕು ಅಂತ. ಒಂದು ಬಂದು ಬಂದು ಆ ಕಡೆ ನೋಡಿಲ್ಲ. ಒಂದು ನೋಡು ಒಂದು ನೋಡು. ಇವನೇ ಇವ ವಾಯುಪುತ್ರ ಅಜರಾಪುರು ಹನುಮಂತ ವಜ್ರಮೇಘಿ ಇವನೇ. ಎಂತ ಮಾತಾಡ್ತೀರಿ ನಮ್ಮೂರಿದ್ರೆ ಇವನನ್ನು ಹನುಮಂತ ಅಂತ ನಾನು ಒಪ್ಪಿಕೊಳ್ಬೇಕಾ? ಅದು ಉತ್ತಮವಾಗಿದೆ. ನಿನಗೆ ಬಾಲ ಉಂಟು. ಹೇಗೋ? ಈ ಮಂಗಿನ ಗುಂಪಿಗೆ ಸೇರಿದ ಯಾವುದೋ ಒಂದು ಬಡಪಾಯಿ ಮಂಗ ಇರಬಹುದು. ಇವನೇ ಹನುಮಂತ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಉಂಟು? ಅಲ್ಲ ನೀವು ಅನುಮಾನ ಇತ್ತು. ಒಂದು ಕೆಲಸ ಮಾಡಿ. ಏನು? ಇವ ಹನುಮಾನನೇ ಹೌದು ಅಲ್ವೋ ಅಂತ ನೀ ಸ್ವಲ್ಪ ವಿಚಾರ ಮಾಡಿ. ನಾನು ಈಗ ಒಂದನ್ನು ತಿಳಿಯಬೇಕು ಅಂತ ಕೂಲಂಕುಷವಾಗಿ ವಿಚಾರಿಸಬೇಕು. ಆ ಮಟ್ಟಿಗೆ ಯಾರನ್ನೇ ಆಗಲಿ ಎಷ್ಟು ಬೇಕಾದರೂ ಸರಿಯಾಗಿ ಚಾಲಾಗಿ ಸರಿ ವಿಷಯತೆ ಕುರಿತು ನೀಡಿದ ಮಾತುತ್ತಾರೆ. ಆ ರೀತಿಯಲ್ಲಿ ಹನುಮಂತ ಹೌದೋ ಅಲ್ವೋ ಒಂದು ರೀತಿ ಮಾಯಾಜಾಲ. ನಿನ್ನ ಪ್ರಭಾವಕ್ಕೆ ಒಳಪಡಿಸಿ ನೀ ತಿಳಿದುಕೊಂಡಿರ್ತಾರೆ. ನಿಮಗೂ ತಾನೇ ಜನ ಆಯ್ತು. ಅಲ್ಲ ಅವ್ನು ಹನುಮಂತ ಹೌದು ಅಲ್ವೋ ಅಂತ ಗೊತ್ತಾಯ್ತು. ಎರಡೂ ಪ್ರಯೋಜನ. ನಿಂಗೇನಾದ್ರೂ ಅವಸರ ಉಂಟಾ? ಹಾಗೆ ಅವಸರ ಅಥವಾ ಇಲ್ಲಿಂದ ಸ್ಥಳ ಮೊದಲು ಬಿಟ್ಕೊಳ್ಬೇಕು ಅಂತ ಉಂಟಾ? ಅವಸರ ಅಲ್ಲ. ನೀವು ಹೇಳಿದಂತ ಹನುಮಂತನೇ ಹೌದು ಅಂತಾದ್ರೆ ಆದ್ರೆ ಏನು ನಾನು ನೋಡಿಕೊಳ್ತೇನೆ. ಅವು ಹನುಮಂತಲ್ಲ ಮತ್ಯಾವುದೋ ಮಂಗ ಅಂತ ಆದ್ರೆ ಒಟ್ಟು ನನಗೊಂದು ನೆಪಕ್ಕವನ್ನು ತೋರಿಸಿ ಸ್ಥಳ ಬಿಡುವಂತ. ನನಗೆ ನೋಡು ಸಾಕು. ಒಂದು ಸ್ಥಳದಲ್ಲಿ 3/4 ಹೆಚ್ಚಿಗೆ ಇನ್ನೂ ಆಗಿಲ್ಲ. ಹಾಗಾಗಿ ಹೋಗ್ತಾ ಇರ್ಬೇಕು. ಹಾಗಾಗಿ ನಾನು ಮಾತಾಡಿ ಹೋಗುದಿಲ್ಲ. ಮುಂದೆ ಬಂದು ಅನುಮಾನ ಬರ್ಲಿಕ್ಕೆ ಕಾರಣವು ಏನು? ಹನುಮಂತನ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ದೀರಿ ನೀವು. ಹೌದು. ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಭಿಕ್ಷುಕರಿದ್ದಾರೆ, ನೀಡುವವರು ಇದ್ದಾರೆ. ಆ ಸಾಲಲ್ಲಿ ನೀವು ಒಬ್ಬ ರಾಮ 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 ಅದು ನೋಡಿದ್ದೀರಾ?
ಬಿಸಿಲಿಗೆ ಇಲ್ಲಿ ನಿಲ್ಲಿಸ್ಕೊಂಡ್ರೆ ಹಾ. ಮತ್ತೊಂದು ಸುಡ್ತದೆ. ಹಾ. ಆ ನಿಟ್ಟಿನಲ್ಲಿ ಎಲ್ಲಿ ಎಷ್ಟು ಬಿಟ್ಟರು ಒಂದೇ ಸ್ಥಳದಲ್ಲಿ ಗಟ್ಟಿಯಾಗಿದ್ದಾರೆ ಅಂತ ಆದ್ರೆ ಅಂತ ಸ್ಥಿರತೆ ನಿಮ್ಮ ಹಾಗಿದ್ರೆ ನೀವು ಹೇಳಿದಂತ ಹನುಮಂತ ಹೌದೇ ಹೌದಾ? ಇವನೇ ಹೌದು. ನೀವು ಮಾಡುವುದು ಹೋಗ್ಬೇಕು ಒಳ್ಳೆ ನಿಂತು ನೋಡ್ತಾ ಇರಿ. ನೋಡ್ತೇನೆ. ಆಯ್ತಾ? ನಾನು ಅವನನ್ನು ಮಾತಾಡ್ಸಿದ್ದು ಈ ಹೇಗೆ ಸ್ಪಷ್ಟತೆ ನಾನು ನಾನೆಂದು ನುಡಿದಲಿ ಇವನ ನಾನೆಂದು ನುಡಿದಲಿ ಇವನ ಆ ನಾರದರ ಮಾತು ನಿಜವ ಸುಳ್ಳ ಎಂದು ನಾನು ಹೇಳಲಾಗದು. ಇಷ್ಟು ದೀರ್ಘ ಸ್ವರದಿಂದ ಕೂಗಿದೆ. ಕೇಳಿಲ್ಲ. ರಾಮ ರಾಮ ಹೇಳುವುದು ಬಿಟ್ಟು ಬೇರೆ ಏನಿಲ್ಲ. ಹನುಮಂತ ಓ ಹನುಮಂತ 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 ಅಂತ ಕರೆದರೂ ಇಲ್ಲ. ಅಷ್ಟು ಧ್ಯಾನ ಪರವಶನಾಗಿದ್ದ. ಏನೇ ಇರಲಿ ಇವನನ್ನು ಮಾತನಾಡಿಸಲೇಬೇಕು. ಹೇ ಹನುಮಂತ ಅಲ್ಲವೇ ಹನುಮಂತ ಹೋಗಿ ಹೋಗಿ ಇವನೊಟ್ಟಿಗೆ ಬಂದ ಮಾತೇ ಬರುವುದಿಲ್ಲ. ಯಾರು ಹೇಳಿದ್ದು ಮಾತು ಬರುವುದಿಲ್ಲ? ಮಾತು ಬರ್ತದೆಯಾ? ಮಾತು ಬರ್ತದೆಯಪ್ಪ. ಆಡ್ಬೇಕು ಬೇಡ ಅಂತ ಅನುಮಾನ ಮಾಡಿದ್ದು ಅಷ್ಟೇ. ನನ್ನಲ್ಲ. ಹೌದು ಈ ಕರೆದವ ನಾನು, ಹೌದು ಕೇಳಿ ಎತ್ತವ ನೀನು. ಹೌದು. ನಿನ್ನನ್ನು ಮಾತಾಡಿಸಿದವ ನಾನು ಅಂತ ಗೊತ್ತಾದ ಮೇಲೆ ಹಾ ಮಾತು ಬರ್ತದೆ ಅಂತಾದ್ರೆ ಮಾತಾಡುವುದಿರ್ತದೆ ನನ್ನಲ್ಲೇ ಅಲ್ವಾ? ಹಾಗಲ್ಲ, ಕೆಲವರಿಗೆಲ್ಲ ಅಭ್ಯಾಸ ಇರ್ತದೆ. ಏನು? ಸುಮ್ಮನೆ ಕುಳಿತವರನ್ನು ಎಬ್ಬಿಸುವುದು. ಅವರು ಯಾವುದೋ ಕಾರ್ಯಮಗ್ನದಲ್ಲಿರ್ತಾರೆ, ಅವರನ್ನು ಎಬ್ಬಿಸುವುದು. ವಿಷಯಕ್ಕೆ ಬಾರದ, ವಿಷಯವೇ ಇಲ್ಲದ, ಬೇಡದೇ ಹೋದ ಮಾತುಕತೆ ಪ್ರಾರಂಭ ಮಾಡುವುದು. ಹತ್ತೆ ಹೊಡೆಯುವುದು. ಹೌದು. ಹಾಗಾಗಿ ಹಾಡು ಹರಟೆಗೆ ಸಮಯ ಕೊಡುವಷ್ಟು ವ್ಯವಧಾನ ನನ್ನಲ್ಲಿಲ್ಲ. ಹಾಗಾಗಿ ಮಾತಾಡಬೇಕೋ ಬೇಡ ಅಂತ ವಿಚಾರ ಮಾಡಿದ್ದು ನಾನು. ನೀನು ಉಳಿದವರು ಲೆಕ್ಕಾಚಾರದಲ್ಲ ನನ್ನ ಅಷ್ಟೇ ಮಾಡಬೇಕು. ನೋಡಿದಾಗಲೇ ಅನಿಸಿತು ನನಗೆ, ಇದು ಇದು ಉಳಿದವ ಅಂದ್ರೆ ಹಾಗಲ್ಲ. ಈ ಒಂದು ದೇಹ ಉಳಿದವರ ಹಾಗಲ್ಲ, ಏನೋ ವಿಶೇಷತೆ ಉಂಟು ಅಂತ ಮಾಡಿದ್ದವು. ಅದಕ್ಕೆ ವಿಚಾರ ಮಾಡಿದ್ದು ನಾನು. ನಿನ್ನ ಮಾತನಾಡಿಸಿದವ ಸಾಮಾನ್ಯದವನೂ ಅಲ್ಲ, ಮತ್ತೆ ಅಸಾಮಾನ್ಯ. ಅಸಾಮಾನ್ಯ. ಲೋಕದಲ್ಲಿ ನಾನು ಕೇಳಿದ ಹಾಗೆ ನನ್ನೊಡೆಯ ಶ್ರೀರಾಮನನ್ನು ಬಿಟ್ರೆ ಮತ್ತೆ ಅಸಾಮಾನ್ಯ ಪುರುಷ ಅಂತ ಯಾರು ಇಲ್ಲ. ಬಹುಶಃ ನೀನು ಆ ಕ್ಷೇತ್ರ ಬಿಟ್ಟು ಹೊರಗೆ ಹೋಗ್ಲಿಲ್ಲ. ಆದರೆ ಉಳಿದವರ ಶಕ್ತಿಯನ್ನು, ಉಳಿದವರ ಸಾಮರ್ಥ್ಯವನ್ನು ಅಲ್ಲಗಳೆಯುವವನಾದ ನೀನು ಯಾರು ಏನು ಅನ್ನೋದು ಗೊತ್ತಾದ್ರೆ ನೀನು ಸಾಮಾನ್ಯನೋ ಅಸಾಮಾನ್ಯನೋ ಅನ್ನೋದನ್ನು ವಿಚಾರ ಮಾಡುವ. ಈಗ ನಾನು ಒಂದು ವಿಭಾಗದಲ್ಲಿ ನನ್ನ ವಿಚಾರ ತಿಳಿಸಿದ್ರೆ ನಿನಗೆ ಅರ್ಥ ಆಗ್ತದೆ. ಅರ್ಥ ಆಗುವಲ್ಲಿ ಹಲವು ರೀತಿಯಿಂದ ನಾನು ಹೇಳ್ತೇನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹೇಳಬೇಕಾಗುತ್ತೆ ಅಲ್ವಾ? ಪ್ರಪಂಚಕ್ಕೆ ಬೆಳಕು ನೀಡುವಂತವ ಹಾ ಭಗವಾನ್ ಸೂರ್ಯದೇವ ದಿನಮಣಿ ಎನಿಸಿಕೊಂಡವ. ಆ ದಿನಮಣಿಯ ಮಗನ
ಯಮ ಅಂತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಟ್ಟಿಗಿನವನೇ. ಅಲ್ಲ, ನನ್ನ ಬಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ ಅಂತಾದ್ರೆ. ಅವನು ಒಟ್ಟಿಗಿನವ ಅಂತಾದ್ರೆ ಅಷ್ಟಕ್ಕೂ ಸಾಲು ಎನ್ನುವ ಹಾಗೆ ಹರಿಯ ಸಂಕಲ್ಪ ಮಾತ್ರದಿಂದಲೇ ಮೈತಳೆದು ನಿಂತವನ. ಹರಿಯ ಸಂಕಲ್ಪ ಮಾತ್ರದಿಂದ ಮೈತಳೆದು ನಿಂತವ. ಇನ್ನೂ ಬೇಗ ಗ್ರಹಗಳಲ್ಲಿ ಸಪ್ತಮ ಸ್ಥಾನದ ಅಧಿಪತಿ ಎನಿಸಿರುವಂತ ವ್ಯಕ್ತಿ ನಾನು. ಶನೀಶ್ವರ ಅಂದ್ರೆ ನಾನೇ. ಶನಿ ಬೀಜ ಸೊಯ್ದ ಅಸದಳವೆಂದು ಬೇಕಿದ್ದರೆ ಪ್ರಖಂಡ ಜ್ಯೋತಿಷ್ಯನೇ ಆಗಲಿ, ಗ್ರಹಗಳ ವಿಚಾರ ವಿಮರ್ಶೆಯನ್ನು ಮಾಡುವಾಗ ಉಳಿದ ಗ್ರಹ ಶುಕ್ರ, ಬುಧ, ಸೋಮ ಹೀಗೆ ಅವನ ಬಾಯಲ್ಲಿ ಬರ್ತದಂತೆ. ಆದರೆ ಸಪ್ತಮ ಗ್ರಹನಾದ ನಿನ್ನನ್ನ ಕಂಡಾಗ ಶನಿ ಕೇವಲ ಅವ ಒಬ್ಬ ಅಲ್ಲ, ಲೋಕದಲ್ಲಿ ಯಾರೇ ಆದರೂ ಏನೇ ತೊಂದರೆ ಬಂದ್ರು, ಯಾರಿಂದಲೇ ಯಾವುದಾದ್ರೂ ಕಾಟ ಇದ್ರು ನಾಣ್ಣುಡಿ ಆಗೋಗಿಲ್ಲ. ಏನು ಗೊತ್ತಾ, ಅವನದ್ದೊಂದು ಶನಿ ಕಾಟ ಅಂತ. ಆ ರೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡೆದವ ನೀನು. ಕೇಳಿದ್ದೇನೆ ನಾನು, ವಿಷ್ಣುವಿನ ಸಂಕಲ್ಪ ಮಾತ್ರದಿಂದ ಹುಟ್ಟಿದ್ದು ಯಾಕೆ? ಕೇವಲ ಪ್ರಪಂಚದಲ್ಲಿ ಜನರಿಗೆ ಭಕ್ತಿ ಉಂಟಾಗಬೇಕು, ಧರ್ಮ ಮಾರ್ಗದಲ್ಲಿ ಅವರು ಪ್ರವರ್ತರಾಗಬೇಕು ಎಂಬ ಕಾಲಕ್ಕೆ ಭಯವಿದ್ದರೆ ಭಕ್ತಿ ಅನ್ನುವುದು ಇರುತ್ತದೆ. ಭಯ ಅನ್ನುವುದು ಯಾಕೆ ಬೇಕು? ದೈವದಲ್ಲಿ ಶ್ರದ್ಧೆಯಿಂದ ಮನುಷ್ಯ ನಡೆಯುವುದಕ್ಕಾಗಿ ಬೇಕು. ಹೀಗೆ ಮಾಡಿದ್ರೆ ಹೀಗ ನಾಳೆ ನಾವು ಮಾಡಬಾರದನ್ನ ಮಾಡಿದ್ರೆ ನಮಗೆ ಆಗಬಾರದ್ದಾಗುತ್ತದೆ. ಅದನ್ನು ಕೊಡುವವ ಇಂಥವ ಒಬ್ಬ ಇದ್ದಾನೆ ಎಂಬ ಕಾರಣಕ್ಕೆ ಸಂಕಲ್ಪ ಮಾತ್ರದಿಂದ ಹುಟ್ಟಿದವ ನೀನು. ಶನಿ ಪೀಡೆ ಸಹಿಸಲಸದಳವೆಂದು ಕೇಳಿರುಪ್ಪೆ, ಯಾರಿಂದಲೂ ಸಾಧ್ಯ ಇಲ್ಲವಂತೆ. ಕೇಳಿದ್ದೇವೆ ನಾವು. ಎಂತೆಂತವರೆಲ್ಲ ಕಂಗಾಲಾಗಿದ್ದಾರೆ. ಯಾರಿಗೂ ಬಿಟ್ಟವ ಅಲ್ಲ ನೀನು. ಹೆಚ್ಚೇಕೆ ಪ್ರಳಯ ರುದ್ರನಿಗೂ ಒಮ್ಮೆ ಕಾಡಿದವ ನೀನು. ಅವನಿಂದಲೇ ಈಶ್ವರ ಬಿರುದನ್ನು ಪಡೆದವನು. ಬಿದಿರ ಕೋಟೆಯಲ್ಲಿ ಇರುವೆಯಾಗಿ ಸೇರಿಕೊಂಡಿದ್ದನಂತೆವ. ಹಾಗಾದ್ರೆ ಅಂತವನಿಗೂ ಕಾಡಿದಂತಹ ನಿನ್ನ ಬಗ್ಗೆ ಇನ್ನೊಂದು ಮಾತುಂಟು. ಈ ರಾಮೇಶ್ವರದಲ್ಲಿ ಯಾರು ಬಂದು ಧರ್ಮ ಕಾರ್ಯವನ್ನ ಮಾಡ್ತಾರೋ, ಅನುಷ್ಠಾನವನ್ನ ಮಾಡ್ತಾರೋ ಅವರಿಗೆ ಶನೀಶ್ವರ ಕಾಟ ಕೊಡುವುದಿಲ್ಲ, ಅಲ್ಲ ಅವರಿಗೆ ಭಯವನ್ನುಂಟು ಮಾಡುವುದಿಲ್ಲ. ಹಾಗಾಗಿ ಅಲ್ವಾ ಮಾತು ಬಂದದ್ದು, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ ಕಾಟ ತಪ್ಪುವುದಿಲ್ಲ. ಅಂದ್ರೆ ನೀನ್ ಹೇಳಿದಾಗ ಆಗ್ಲಿಲ್ಲ. ಅಲ್ಲ, ಹಾಗಾಗ್ಲಿಲ್ಲ. ಹೌದು, ಇಲ್ಲಿ ಬಂದ್ರು ಉಂಟು ಅಂತಾಯ್ತು. ಉಳಿದವರಿಗೆ ಕಾಟ ಇಲ್ಲ. ಆದ್ರೆ ಈ ರಾಮೇಶ್ವರದಲ್ಲಿ ಇವತ್ತು ಕುಳಿತಾವ ಅಲ್ಲ ನಾನು, ಕುಳಿತು ಹಲವು ಕಾಲ ಆಯಿತು. ಮೇಲೆ ಬಿಸಿಲು, ಕೆಳಗು ಕಾದ ಮಳಲು, ಮೇಲೆ ಬಿಸಿಲು ಕೆಳಗೆ ಬಿಸಿಲು, ಮಧ್ಯ ತಂಪಾದ ರಾಮನಾಮ. ಆ ರಾಮನಾಮವನ್ನು ಭಜಿಸುತ್ತಾ ಇಲ್ಲಿ ಕುಳಿತ ನನ್ನ ಪಾಲಿಗೆ ಇಂದು ನೀನು ಪ್ರತ್ಯಕ್ಷನಾಗುತ್ತೆ ಅಂತಾದ್ರೆ, ಅಯ್ಯ ನಿನ್ನಲ್ಲಿ ವಿನೀತನಾಗಿ ಕೇಳ್ತೇನೆ. ಏನು? ಇಲ್ಲಿಯವರೆಗಾಗಿ ಪ್ರಯಾಣ ಬೆಳೆಸುವರೆ, ಈ ಭೂತಳಕ್ಕೆ ಪಾದ ಸ್ಪರ್ಶ ಮಾಡುವರೆ, ನನ್ನೆದುರಿಗೆ ಬರುವರೆ, ಕಾರಣ ಏನು?
ನನ್ನ ಮತ್ತಿಗೆ ಎಷ್ಟು ಗೊತ್ತುಂಟು ಅಷ್ಟು ಮಾತ್ರ ಗೊತ್ತುಂಟು ನನಗೆ. ಎಂತೆಂತ ಬಲಾಢ್ಯರನ್ನೆಲ್ಲ ಕಂಡಿದ್ದೇನೆ, ಕಾಡಿದ್ದೇನೆ. ಹೌದಪ್ಪ, ದೀನರಾಗಿ ನನ್ನ ವ್ಯಕ್ತಿತ್ವವನ್ನು ಒಪ್ಪಿಕೊಂಡಿದ್ದಾರೆ. ಈಶ್ವರನನ್ನ ಕಾಡಿದ್ದಿ, ಬೃಹಸ್ಪತ್ಯಾಚಾರ್ಯರನ್ನ ಕಾಡಿದ್ದಿ, ನನ್ನನ್ನು ಆರಾಧಿಸ್ತಾರೆ. ಬಲಾಢ್ಯರು ಯಾರಿದ್ದಾರೋ, ನಿನ್ನೆದುರಿಗೆ ಅಹಂಕಾರದಿಂದ ತಲೆ ಎತ್ತಿದವರು ಯಾರ್ಯಾರಿದ್ದಾರೋ, ಬಲವಂತರು ಎನಿಸಿಕೊಂಡವರು ಅವರ ಯಾರು? ತಲೆ ಭೂಮಿಗೆ ತಾಗುವವರೆಗೆ ಕಾಡಿದ್ದೀನಿ ನಾನಲ್ವಾ? ಹೌದಪ್ಪ. ಇದನ್ನು ನೀನು ಕೇಳಿದ್ದಿ. ಹೀಗೆ ರಾಮೇಶ್ವರಕ್ಕೆ ಬಂದಂತಹ ಸಂದರ್ಭ ನನಗೆ ಇತ್ತೀಚೆಗೆ ಕೆಲಸವೇ ಇಲ್ಲ. ಕೆಲಸವೇ ಇಲ್ಲ. ನಿನಗೂ ಕೆಲಸ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ ಇರಬಹುದು ಕೆಲಸ ಲೋಕದಲ್ಲಿ? ಏನ್ ಕೆಲಸ? ಯಾವುದು? ಹೋದ್ನ ಬನ್ನ ಕುಂಟಿ ಶನಿ ಬಂದ ಕಾಲು ಕುಂಟ ಅಂತ ಹೇಳ್ತಾರೆ. ಅದಲ್ವೇ ಅಲ್ಲ. ಹಲವರು ಆಡ್ಬಹುದು, ಶನಿಗೆ ಕಾಲು ಬೇಡ, ದೇಹವೂ ಬೇಡ, ಏನೂ ಬೇಡ. ನಿನ್ನಂಥವ ಲೋಕದಲ್ಲಿ ಕಾಣಿಸಿಕೊಳ್ಬೇಕು. ನಿನ್ನ ಹಾಗಿದ್ದು ಸ್ವರ ಒಂದಿದ್ರು ಸಾಕು, ಮತ್ತೇನು ಬೇಡ. ಒಂದು ಪ್ರಮಾಣದಲ್ಲಿ ನಿನ್ನ ಮಾತನ್ನು ಒಪ್ಪಿಕೊಳ್ತೇನೆ. ಆದರೆ ನಾನು ಯಾರ್ಯಾರನ್ನೆಲ್ಲ ಕಾಡಿದ್ದೇನೆ ಅಲ್ಲೆಲ್ಲ ಹೋದಾಗೆಲ್ಲ ಇದೇ ಸ್ಥಿತಿಯಲ್ಲೇ ಹೋದವನ. ಅದು ಕುಂಟಿತನೇ ಹೋದದ್ದು ನಾನು. ಕುಂಟಿ ಶನಿ ಬಂದ ಅಂತಲೇ ಪ್ರತೀತಿ ಉಂಟು ನನ್ನ ಪಾಲಿಗೆ. ಕುಂಟುತ್ತಾ ಹೋಗಿ ಅಷ್ಟು ಕಾಡದವೆಂದು ಆದರೂ ಕಾಡಬಹುದು. ನನ್ನ ಗತಿ ಮಂದವಾಗಿರಬಹುದು, ನನ್ನ ಮತಿ ಮಂದ ಅಲ್ವೇ ಅಲ್ವಾ? ಅಲ್ವೇ ಅಲ್ಲ. ಯಾರನ್ನ ಕಾಣಬೇಕು, ಯಾರನ್ನ ಕಾಡಬೇಕು, ಎಲ್ಲಿದ್ದಾರೋ ಅಲ್ಲಿಯವರೆಗೆ ಹೋಗಿದ್ದಾಗುವುದು ನನ್ನ ಸ್ವಭಾವ. ಇವತ್ತು ನೀನೇ ಕಾರಣ ನಾನು ಇಲ್ಲಿ ಬರ್ಲಿಕ್ಕೆ. ನಾನು ಯಾವುದು ನಿನಗೆ ಹೇಳಿದ ಹಳೆ ಹರಕೆ ಉಳಿಸ್ಕೊಳ್ಳಿ. ಸಪ್ತವಗ್ರಹಕ್ಕೆ ಅಧಿಪತಿಯಾಗಿ ಮೆರೀತಾ ಇದ್ದವ ನಾನು. ಪ್ರಪಂಚದಲ್ಲಿ ತ್ರಿಭುವನದಲ್ಲಿ ಶನಿಯ ಪರಾಕ್ರಮಕ್ಕೆ ಎಣೆಯಾದವರು ಯಾರೂ ಇಲ್ಲ, ಈ ಪ್ರತೀತಿ ಇದೆ. ಸತ್ಯ. ಕಿವಿಗೆ ಒಂದು ಸುದ್ದಿ ಬಿತ್ತು. ಕಿವಿಗ ಕರ್ಣಾಕರ್ಣಿಕೆಯಾಗಿ ನಿನ್ನ ಕಿವಿಗೂ ತಾಗುವ ಹಾಗೆ ಸುದ್ದಿ ಹೇಳಿದವರು ಯಾರಿರ್ಬೋದು? ಒಬ್ರು ಹೇಳಿದ್ರು. ಗಾಳಿ ಸುದ್ದಿ ಅಲ್ಲ ಹಾಗೆ ಅಂತ. ತ್ರೇತಾಯುಗದ ದುರಂಧರ ಅಷ್ಟು ಆಚೆ ಈಚೆ ಮಾಡೋದು ಯಾರಿರ್ಬೋದು? ರಾಮ ಭಕ್ತ ಹನುಮಂತ ನಿನಗೆಣೆಯಾದವ ನಿನಗಿಂತಲೂ ಬಲಾಢ್ಯ ಏರಿ ಹೋಯಿತು ನೋಡು. ಎಲ್ಲೂ ಹೋದ್ರು ನನ್ನ ಕೆಲಸ ಇಲ್ಲ ಅಂತ ಹೇಳಿದ್ಯಾಕೆ? ಬಲವಂತರಲ್ಲಿ ಕಾಡಬೇಕು, ಕಾಡಬೇಕು. ಓಹೋ, ಹಾಗೆ. ಯಾರು ಸಿಗ್ಲಿಲ್ಲ. ನೀನು ಬಿದ್ದಿಗೆ ಸುದ್ದಿ ಬಿದ್ದ ಇಲ್ವೋ? ಎದ್ದು ಬಿದ್ದು ಬಂದದ್ದು ನಾನೀಗ. ಅಗಣಿತ ಪರಾಕ್ರಮಿ ನೀನು ಹೌದು ಅಂತಾದ್ರೆ ನಿನ್ನ ಪರಾಕ್ರಮ ಏನು, ತೋಳ್ಬಲ ಶಕ್ತಿ ಸಾಮರ್ಥ್ಯ ಏನು, ಇದನ್ನ ತಿಳಿಯಬೇಕು ಎನ್ನುವ ಕಾರಣಕ್ಕೆ ಬಂದಿದ್ದೇನೆ. ಅವರಾಡಿದ ಮಾತು ಸತ್ಯವೇ ಹೌದು ಅಂತಾದ್ರೆ ಹೊರದಾಟ ಮಾಡ. ಅಯ್ಯ ಶನಿ, ನಾನಂತೂ ಮಂಗ ಹೌದು, ಒಪ್ಪಿಕೊಳ್ತೇನೆ. ಆದರೆ ಈ ವಿಷಯವನ್ನ ಹೇಳಿ ನಿನ್ನನ್ನು ಮಂಗ ಮಾಡಿದವರು ಯಾರಿರ್ಬೋದು ಅಂತ ತ್ರೇತಾಯುಗದ ಪರಾಕ್ರಮ
ಕಾಣ್ತದೆ. ನಾನು ಸುರುಟಿ ಮುರುಟಿ ಹೋಗಿದ್ದೇನೆ, ನೀನು ದಷ್ಟ ಪುಷ್ಟವಾದ ದೇಹವನ್ನಿಟ್ಟು ಬಲಾಢ್ಯರಂತೆ ತೋರ್ತಾ ಇದ್ದಿ ಲೋಕಮುಖಕ್ಕೆ. ಅಯ್ಯ, ಸರಿ, ನೀನು ಬಂದ ತಪ್ಪಿಕೊಳ್ತೇನೆ, ಬಲ ಉಂಟು ನಿನ್ನಲ್ಲಿ, ಕಾದಾಡಬೇಕು ಎನ್ನುವರೆ ಬಂದದ್ದು ಸ್ವಲ್ಪ ತಡ ಆಯ್ತು. ನೀವು ವಿಷಯ ಗೊತ್ತಾಗ್ವಾಗ್ಲೇ ತಡ ಆಯ್ತು ನನಗೆ. ಅದು ಹೇಳಿದ್ರೆ ಗೊತ್ತಾಗಿದ್ರೆ ಮೊದಲೇ ಬರ್ತಿದ್ದೆ ನಾನು. ಬಹುಶಃ ನಿನಗೆ ಹೇಳುವವರು ತಡವಾಗಿ ಬಂದಿರ್ಬೇಕು. ತಡ ಆಯ್ತು, ತಪ್ಪು ಅವ್ರದ್ದು. ಹಾ, ಹೇಳುವವರು ತಡಾಗಿ ಹೇಳಿದ್ರು ಅಂತ ಹೇಳಿದ್ಯಾಕೆ ಗೊತ್ತಾ? ಕೆಲ ಕಾಲ ಮೊದಲಾಗಿದ್ರೆ, ತ್ರೇತಾಯುಗದಲ್ಲಿ ಆಗಿದ್ರೆ ನಮ್ಮ ಪರಾಕ್ರಮವನ್ನು ನೀನು ನೋಡಬಹುದಿತ್ತು. ಆಗ ಒಂದೆರಡಲ್ಲ ನಾವು ಮಾಡಿದ್ದು. ಛೇ, ಹೇಳಿ ಪ್ರಯೋಜನ ಇಲ್ಲ. ಅದು ಹಾಗಲ್ಲ, ಹೇಳಿ ಪ್ರಯೋಜನ ಇಲ್ಲ ಅಂದ್ರೆ ಉಪಯೋಗಕ್ಕೆ ಬರುವುದಿಲ್ಲ ಅಂತಲ್ಲ. ಅನುಮಾನ ಬಂತು ನನಗೆ. ಹಾ, ಅಲ್ಲ ಹಾಗೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿನ್ನೆದುರಿಗೆ ಮೊದಲೇ ಜಾಗ್ರತೆ ಮಾಡಬೇಕು. ಈ ಕೆಲವರು ಹಾ, ಪ್ರಪಂಚದಲ್ಲಿ ವಯಸ್ಸಾದವರು, ಹಿರಿಯರು, ಹಳೆಯವರು ಇದ್ದಾರಲ್ವಾ, ಹಾ, ಅವರು ಏನು ಮಾಡಿದ್ದಾರೆ ಎನ್ನುವುದು ಈಗಿನವರು ನೋಡಿರುವುದಿಲ್ಲ. ಆದ್ರೆ ಹೇಳುವಾಗ ನಮ್ಮ ಕಾಲದಲ್ಲಿ ನೋಡ್ಬೇಕಿಂತ ಹೌದಪ್ಪ, ಹಾಗೆ ಹೇಗಾಗೆಲ್ಲ ಇತ್ತು, ಹೀಗೆ ಅಂತಿದೆ. ಹೌದಪ್ಪ, ನದಿ ದಾಟಿ, ಕಾಡು ದಾಟಿ, ಬೆಟ್ಟ ದಾಟಿ ಗುರುಕುಲಕ್ಕೆ ಹೋಗ್ತೇನೆ ಅಂತ ಹೇಳುವವರೆಲ್ಲ ಇದ್ರು ಅವಾಗ. ಅಲ್ಲ ಅಂತ ಹೇಳುವುದಿಲ್ಲ, ಕಂಡವ್ರು ಯಾರು ನಾವು? ಅದು ನಾವು ಕಾಣಲಿಲ್ಲ ಅಂತ ಅವ್ರು ಹೇಳುದು. ಸರಿ. ಹಾ, ಅಯ್ಯ, ಮೊದಲಾಗಿದ್ದರೆ, ತ್ರೇತಾಯುಗದಲ್ಲಾಗಿದ್ದರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ತೋರ್ಪಡಿಸುತ್ತಿದ್ದೆ. ನನ್ನ ಸಮುದ್ರೋಲ್ಲಂಘನ ಮಾಡಿ ನೋಡ್ಬೇಕಿತ್ತು ನೀನು. ಎಂತಹ ಪ್ರಸಂಗ ಅದು. ಲಂಕೆ ದಾಟಿ ಮುಂದಾಗಿದ್ದೇನೆ, ತೃಣಬಿಂದು ವರ್ಷಗಳ ಆಶ್ರಮದವರೆಗೆ ಹೋಗ್ಬಿಟ್ಟಿದ್ದೇನೆ. ಅಲ್ಲಿ ಮುಂದೆ ಹೋಗಿ ನೀನು ಮಾಡಿಸ್ಕೊಳ್ತೇನೆ. ಸಾಮಾನ್ಯರವರು ಹೇಳಿದ್ದಲ್ಲ ನನಗೆ ನಿನ್ನ ಪರಾಕ್ರಮದ ಬಗ್ಗೆ. ಅವರು ಹೇಳಿದ ಮೇಲೆ ನಿನ್ನ ವಿಷಯ ನನಗೆ ಮನವರಿಕೆ ಆದದ್ದು. ಬಹುಶಃ ನಿನ್ನ ಹಾಗೆ ಅಸಾಮಾನ್ಯದವರೇ ಹೇಳಿದ್ದ ಹೇಗೆ? ತ್ರೇತಾಯುಗದಲ್ಲಿ ನಮ್ಮ ಪರಾಕ್ರಮ ನೋಡಬೇಕಿತ್ತು. ಈಗ ವೈರಾಗ್ಯ ಮನೋಭಾವ, ಶರೀರ ಶಿಥಿಲವಾಗಿದೆ, ಒಪ್ಪಿಕೊಳ್ಳೋಣ. ಕಾಲಗತಿಯಿಂದಲೂ ಕಾಯ ಕಷ್ಟದಿಂದಲೂ ಶರೀರದ ಬಲ ಕುಗ್ಗಿತ್ತು ಅಂತಾದ್ರೆ ಆಕ್ಷೇಪ ಇಲ್ಲ. ಇದು ಜನಸಾಮಾನ್ಯರಿಗೆ. ನೀನು ಹಾಗಲ್ಲ, ನೀನು ಚಿರಂಜೀವಿ, ವಜ್ರ ಶರೀರಿ, ಎಲ್ಲ ಕೇಳಿ ತಿಳಿದವರೇ ನಾನು. ತ್ರೇತಾಯುಗದಲ್ಲಿ ಲಂಕಾಪಟ್ಟಣ ಸುಟ್ಟು ಬಂದ ಕತೆ ಇವತ್ತಿಗೂ ಮರವೇ ಆಗಿಲ್ಲ. ನೋಡು, ಬೇಡ 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 ಬೇಡ, ನಿನ್ನ ಬಾಲ ಸುಟ್ಟಿದ್ದಷ್ಟೇ ಅಲ್ಲ, ಲಂಕಾಪಟ್ಟಣ ಸುಟ್ಟಿದ್ದಷ್ಟೇ ಅಲ್ಲ, ರಾವಣನ ಕೊನೆ ಮೀಸೆಯನ್ನು ಸುಟ್ಟು ಬಂದವನಂತೆ ನೀನು. ಲಂಕೆಯಲ್ಲಿರುವವರೆಲ್ಲ ಆಡಿಕೊಂಡಿದ್ದುಂಟು, ಲಂಕೆಯಿಂದ ಬಂದ ಮೇಲೂ ಕೆಲವರು ಹೇಳಿದ್ದುಂಟು. ಲಂಕಾಪಟ್ಟಣ ಅನ್ನೋದು ಹನುಮಂತ ಹೋಗಿ ಬಂದ ಮೇಲೆ ಬೆಂಕಿ ಪಟ್ಟಣ ಆಗಿದೆ ಅಂತ. ಹೌದಲ್ವಾ? ಹೌದು. ಈ ಅಂತಹ ಸಾಮರ್ಥ್ಯವಂತ ಹನುಮಂತ ಪಣಗು ಮಂಗ ಆದ ಅಂತ ಅದನ್ನು ನಂಬಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಪಣಗು ಮಂಗ ಅಂತ ಶ್ರದ್ಧೆ ಇದ್ದವ್ರು ಹೇಳಲಿಕ್ಕಿಲ್ಲ. ನಾನು ನಿನ್ನ ಪರಾಕ್ರಮದ ಕುರಿತಾಗಿ ಭರವಸೆ ತಾಳಿಯೇ ಬಂದದ್ದು. ಏನು ಜಾರಿಕೊಳ್ಳುವ ಯತ್ನ ನಿನ್ನದು. ನನಗೆ ವೈರಾಗ್ಯ ಭಾವ. ನಾನು ಹಳಬನಾದೆ, ಹಳಬನೊಂದು ನಾನು ತಾತ್ಸಾರ ಮಾಡುವುದಿಲ್ಲ. ನನಗೂ ಅದಿಲ್ಲಪ್ಪ. ತ್ರೇತಾಯುಗದ ಧುರಂಧರಾಗುವ ನೀನು. ಹೌದು. ತೆಂಗಿನಕಾಯಿ ಬೀಜಕ್ಕೆ ಅಂತ ಬಿಡುವಾಗ ಯಾವ ಮರದ ಬಿಡ್ತಾರೆ ಗೊತ್ತುಂಟಾ? ಹಳೆ ಮರದ್ದೇ ಬಿಡು. ಹಳೇ ಮರದ ತೆಂಗಿನಕಾಯಿಯೇ ಆಯ್ಕೆ ಮಾಡಿ ಬೀಜಕ್ಕೆ ಬಿಡ್ತಾರೆ. ಈಗ ನಮ್ಮಂತ ಕಾಲದಲ್ಲಿ ಹೋರಾಟ ಮಾಡಿದವರು ಯಾರ್ಯಾರು ಇದ್ದಾರೋ ಅಂತವನ್ನೆಲ್ಲ ತುಡುಕ್ಬೇಕು ಅಂತ. ನೀನು ಹನುಮಂತೆ ಹೌದು ಅಂತಾದ್ರೆ, ಅಪ್ಪನಿ ಮಗನೇ ಹೌದು ಅಂತಾದ್ರೆ, ಆ ರಾಮನ ಬಂಟನೇ ಹೌದು ಅಂತಾದ್ರೆ, ಅಷ್ಟು ಸಾಧನೆಯನ್ನು ನೀನು ಮಾಡಿದ್ದೇ ಹೌದು ಅಂತಾದ್ರೆ ಆನನು ಮುಂದೆ ಎಷ್ಟು ಬಾರಿ
ದೇಹದಲ್ಲಿ ಶಕ್ತಿ ಕುಂದಿದೆ, ಜೀವ ಎನ್ನುವುದು ಮುರುಟಿದೆ, ಸುರುಟಿದೆ ಎನ್ನುವ ಕಾರಣಕ್ಕೆ ನಾನು ಯುದ್ಧ ಮಾಡುವುದಿಲ್ಲ ಅಂತಾಗಲಿ, ಬಲ ತೋರಿಸುವುದಿಲ್ಲ ಅಂತಾಗಲಿ ಆಡಿದ್ದೇ ಅಲ್ಲ. ತಪ್ಪು ತಿಳ್ಕೊಂಡೆ ನೀನು. ಏನು ಹಾಗೆ ಆಡಿದ್ದಲ್ಲ. ಕೆಲವೊಮ್ಮೆ ಶಕ್ತಿ ಎನ್ನುವುದು ಎಷ್ಟೇ ಇದ್ದರೂ ಆ ಶಕ್ತಿಯನ್ನ ಪ್ರಯೋಗಿಸುವುದಕ್ಕೆ ಮನಸ್ಸು ಎನ್ನುವುದು ಮೂಲಾಗುತ್ತದೆ. ನಮ್ಮ ರಾಮದೇವರು ನನಗೆ ಹೇಳಿದ್ದೇ ಹಾಗೆ, ಶಕ್ತಿ ಉಂಟು ಅಂತ ಏನೇನಾದ್ರೂ ಮಾಡುವುದಲ್ಲ, ಮಂಡೆ ಗಟ್ಟಿ ಉಂಟು ಅಂತ ಮಂಡೆಗೆ ಅಪ್ಪಳಿಸಿಕೊಳ್ಳಿಕ್ಕೆ ಹೋಗಬಾರದು. ಅದು ನಮಗೆ ಹಾನಿಯಾಗುತ್ತದೆ. ಲೋಕದಲ್ಲಿ ನಮ್ಮ ಶಕ್ತಿ ಪ್ರಯೋಜನಕ್ಕೆ ಬಂತು, ಶಕ್ತಿ ಪ್ರಯೋಗ ಆಯಿತು ಅಂತಾದ್ರೆ 4 ಜನರಿಗೆ ಅಲ್ಲ ಲೋಕಕ್ಕೆ ಪ್ರಯೋಜನ ಆಗಬೇಕು, ಅದರಿಂದ ಒಳಿತ ಆಗಬೇಕು. ಆ ಕಾರಣಕ್ಕೆ ಮಾತ್ರ ಶಕ್ತಿ ಪ್ರಯೋಗ ಮಾಡಬೇಕು, ಉಂಟು ಅಂತ ಏನಾದ್ರೂ ಮಾಡುವುದಲ್ಲ. ಹಾಗಾಗಿ ರಾಮದೇವರು ಆಡಿದ ಮಾತು, ರಾವಣಾದಿ ಕುಂಭಶ್ರವರನ್ನು ತಡೆದು ಬಂದ ಮೇಲೆ, ಅಶ್ವಮೇಧವೇ ಮುಂತಾದ ಕಾರ್ಯಗಳಾದ ಮೇಲೆ ರಾಮದೇವರೇ ಆಡಿದ ಮಾತು, ಹಿಂದಲ್ಲಿ ಹೋಗಿ ನನ್ನ ಧ್ಯಾನನಿರತನಾಗಿರು, ಬೇಕಾದಾಗ ಕರೆಸಿಕೊಳ್ತೇನೆ ಮಗು ಎನ್ನುವುದಾಗಿ. ಆ ಕಾರಣಕ್ಕೆ ವೈರಾಗ್ಯ ಭಾವ ತಳೆದಿದ್ದೇನೆ ಅಂತ ಆಡಿದ್ದು ರಾಮದೇವರು ಆಡಿದ್ದು. ರಾಮದೇವರು ನನಗೆ ಕರೆ ಕಳುಹಲಿಲ್ಲ ಅಂತ ಆದ ಮೇಲೆ ಲೋಕದಲ್ಲಿ ಯಾವುದೇ ಕಂಟಕ ಇಲ್ಲ, ಯಾರಿಂದ ಹಾನಿ ಆಗಲಿಲ್ಲ. ಹಾನಿ ಆಯ್ತು ಅಂತ ಆದ್ರೆ ನನಗೆ ರಾಮ ನನ್ನನ್ನು ಕರೆಸಿಕೊಳ್ತಿದ್ದು. ಹಾಗಾಗಿ ಆಡಿದ್ದು ವೈರಾಗ್ಯದಿಂದ ನಾ ಜಪಸರ ಹಿಡಿದಿದ್ದು ಅಂತ ರಾಮನಾಮವನ್ನೇ ಭರಿಸುತ್ತಾ ಇಲ್ಲಿ ಕುಳಿತವ ನಾನು. ಹಿಂದಿನ ಛಲ ಬಲಗಳನ್ನೆಲ್ಲ ಆಗ ತೋರಿಸಿದ್ದೇನೆ ಅಂತ ಈಗ ತೋರಿಸುವುದಲ್ಲ. ನೋಡು, ಕೆಲವರೆಲ್ಲ ನಿನಗಂತ ಹೇಳುವುದಲ್ಲ, ಹನುಮಂತನೆದರು ಏನೇನೋ ಮಾಡ್ತೇವೆ ಅಂತ ಬಂದು ಹನುಮಂತನ ಹಾರಗಪ್ಪೆ ಆಗುತ್ತಿದ್ದಾರೆ. ಹಾಗಾಗಿ ನಿನ್ನ ಸಾಮರ್ಥ್ಯ ತೋರಿಸುವಿಕೆಯೋ ನನ್ನಲ್ಲಿ ಯುದ್ಧವೋ ಬೇಡ. ನೀನು ಬೇಕಾದರೆ ಹನುಮಂತ ನನ್ನಲ್ಲಿ ಯುದ್ಧ ಮಾಡಲಿಲ್ಲ, ನಾನೇ ಗೆದ್ದೆ ಎನ್ನುವುದಾಗಿ ಅದೇ ಊನಾಂಗವನ್ನು ಹಿಡಿದು ಗದೆಯನ್ನ ಹೆಗಲ ಮೇಲೆ ಹಾಕಿ ಲೋಕಮುಖಕ್ಕೆ ಪ್ರಚಾರ ಮಾಡಿದರೂ ಆದೀತು. ನನಗೆ ಯುದ್ಧದಲ್ಲಿ ಮನಸ್ಸಿಲ್ಲ, ರಾಮಧ್ಯಾನದಲ್ಲಿ ನಿರತನಾಗಬೇಕು. ಪರಾಕ್ರಮ ಇಲ್ಲ ಒಪ್ಪಿಕೊಳ್ಳುವುದಿಲ್ಲ. ಈಗ ನಿನಗೆ ಬೇಡ, ವೈರಾಗ್ಯ ಹಿಡಿದು ಹೋಗಿದೆ. ಬೇಡ ಅಂತ ಹೇಳಿದ್ರೆ ನೀನು ಬಿಟ್ಟು ಹೋಗೋರು. ಶನಿಯಷ್ಟು ಪರಾಕ್ರಮಿ ತಾನಲ್ಲ ಅಂತ ರಾಮನ ಕರೆಯುವ ಅಗತ್ಯ ಇಲ್ಲ. ರಾಮ ಶನಿ ಇನ್ನು ಹಿಡಿದು ವೈರಾಗ್ಯ ಬಿಡಿಸ್ತೇನೆ ಹೇಳಿ ಹೋರಾಟ.
ಏನು ನಿನ್ನ ಲಾಂಗುಲದಲ್ಲಿ ನನ್ನ ಅಹಂಕಾರದಿಂದ ಮತ್ತನಾದಂತ ನನ್ನ ದೇಹದ ಹುಡುಗರು ಸಹಿತ ಆ ನಿನ್ನ ಲಾಂಗುಲದ ಬಿಗಿತಕ್ಕೆ ಬಿಗಿಗಟ್ತಾ ಇದೆ. ಬೇಗನೆಯಿಂದ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹನುಮಂತ, ಹೌದು, ನನ್ನ ಸೃಷ್ಟಿಯಾದದ್ದೇ ಯಾಕೆ? ಲೋಕದಲ್ಲಿ ದುರಹಂಕಾರಿಗಳು, ಅಹಂಕಾರ ಭರಿತರಾದವರು, ಇಂಥವರ ಅಹಂಕಾರ ಮರ್ದನ ಮಾಡಬೇಕು ಎನ್ನುವ ಬೇಲಿಯೇ ಎತ್ತು ಫಲವನ್ನ ಮೇದ ಹಾಗೆ ಯಾರನ್ನೆಲ್ಲ ನಾನು ತಿದ್ದಬೇಕಿತ್ತು, ರಕ್ಷಿಸಬೇಕಿತ್ತು. ನಾನೇ ಅಹಂಕಾರ ಭರಿತರಾಗಿ ವ್ಯವಹರಿಸುತ್ತೇನೆ. ರಾಮದಾಸ, ರಾಮ ಶರಣ, ರಾಮ ಕಿಂಕರ, ಇಂಥವರಲ್ಲಿ ಅಹಂಕಾರ ಪ್ರದರ್ಶನಕ್ಕೆ ಬರ್ತೇನೆ ಅಂತ ತಿಳಿದ್ರೆ ನಡೆದೀತ ಅಂಜನೇಯ ಏನು ಏನು ಅಹಂಕಾರ ಬೇಸರಿಸಬೇಡ. ಸರಿಯ ಬಿಡಿದಂತೆಯ ಪೂತಾಯ್ ಸರಿಯ ಬಿಡಿದಂತೆಯ ಪೂತ ತತ್ವಜರಿ ನಿನಗಾದ ತಾನಂದ ಎನ್ನ ಭಕ್ತರ ಕಾಡದೆ ಯಾವ ಕಾಲಕ್ಕೂ ಎನ್ನ ಭಕ್ತರ ಕಾಡದೇನೆ ರಚಿದು ಮುಂದೆ ಅನವರತ ಸರಿಯೇ ಮರುತಜಾತ. ಈ ಪರಿಯಾದಂತಹ ವ್ಯಥೆ ನಿನಗಾಯಿತು ಎನ್ನುವ ಕಾರಣಕ್ಕಾಗಿ ಯಾವ ರೀತಿಯಲ್ಲೂ ಬೇಸರಿಸಬೇಡ. ಅಪರಾಧ ಆಯಿತು. ಛೇ, ಪ್ರಪಂಚ ಇದರಿಂದ ಎರಡು ಪಾಠವನ್ನ ಕಲಿಯಬೇಕು. ಯಾರೇ ಆಗಲಿ ದೈವೀದತ್ತವಾಗಿ ಬಂದಂತಹ ಪರಾಕ್ರಮವನ್ನ ಅತಿಕ್ರಮಿಸುವುದಕ್ಕೆ ಮುಂದಾದರು ಅಂತಾದ್ರೆ ಏನಾಗುತ್ತದೆ ಎನ್ನುವುದನ್ನು ನಿನ್ನನ್ನು ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ಕೇವಲ ತನ್ನ ಜ್ಞಾನದ ಬಗ್ಗೆ ಮಾತ್ರ ಅಹಂಕಾರ ಇರುವುದಲ್ಲ, ನನ್ನೊಳಗಿರುವ ಅಹಂಕಾರದ ಬಗೆಗಾಗಿಯೂ ನಮಗೆ ಜ್ಞಾನ ಇರಬೇಕು. ಆಗ ಮಾತ್ರ ಎಲ್ಲ ಕಾರ್ಯವೂ ಸರಿಯಾಗಿ ಆಗುವುದಕ್ಕೆ ಸಾಧ್ಯ. ಈ ರೀತಿಯಾಗಿ ಆಯ್ತು ಎನ್ನುವುದಾಗಿ ನೀವು ಬೇಸರಿಸುವುದು ಬೇಡ, ಪರಿತಪಿಸುವುದು ಬೇಡ. ಆದರೆ ನಾನು ನೀನು ಇನ್ನು ಮೇಲೆ ಸಖ್ಯರಾಗಿರಬೇಕು. ಹೇಗೆ? ಯಾರಿಗೆ ನೀನು ನಿನ್ನ ಗ್ರಹ ದೆಸೆಯಲ್ಲಿ ಅವರಿಗೆ ಕಾಡುವಂತಹ ಸಂದರ್ಭ ಬರ್ತದೆಯೋ, ಸಪ್ತಮ ಗ್ರಹ ಒಡೆಯ ನೀನು ಶನಿಯಾಗಿ ಅವರ ಬಾಳಿನಲ್ಲಿ ನೀನು ಅವರಿಗೆ ಕಾಟ ಕೊಡುವಂತಹ ಸಂದರ್ಭ ಬಂದ ಕಾಲಕ್ಕೆ ಯಾರು ನನ್ನನ್ನಾಗಲಿ ಅಲ್ಲ ನನ್ನೊಡೆಯನಾದಂತಹ ಶ್ರೀರಾಮಚಂದ್ರನನ್ನಾಗಲಿ ಯಾರು ಭಕ್ತಿಯಿಂದ ಧ್ಯಾನಿಸುತ್ತಾರೋ ನಿನ್ನ ಕಾಟದಿಂದ ಅವರು ಮುಕ್ತರಾಗಬೇಕು. ಅವರಿಗೆ ಕಾಟವನ್ನು ಕೊಡಲೇಬಾರದು ಅಂತ ಅಲ್ಲ, ಅವರಿಗೆ ಭಕ್ತಿ ಅನ್ನುವುದು ಈ ರೀತಿಯಾಗಿ ಹುಟ್ಟಬೇಕು. ನಿನ್ನ ಕಾಟ ಅನ್ನುವುದು ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಅನುಗ್ರಹಕಾರಕವೂ ಆಗಬೇಕು. ನನ್ನ ಕೋರಿಕೆಯೂ ಅದೇ ಭಗವಂತ, ನಿನ್ನೊಂದಿಗೆ ಒಂದಾಗಿರುವೆ ನಾವು ಎನ್ನುವ ಹಾಗೆ. ರಾಮೇಶ್ವರಕ್ಕೆ ಬಂದು ಶನೀಶ್ವರ ಕಾಟ ತಪ್ಪದು ಎನ್ನುವುದು ಕೇವಲ ಅಪವಾದದ ಮಾತಾಗಿರ್ಬೇಕು. ಯಾರು ಬಂದು ಇಲ್ಲಿ ರಾಮಸ್ತೋತ್ರವನ್ನು ಮಾಡ್ತಾರೋ, ಹನುಮನ ದರ್ಶನ ಮಾಡ್ತಾರೋ, ಹನುಮನ ಸ್ತೋತ್ರವನ್ನು ಮಾಡ್ತಾರೋ ಅಂತವರಿಗೆ ಶನಿ ಕಾಟ ಎನ್ನುವುದು ಖಂಡಿತ ಉಂಟಾಗಲಿಕ್ಕಿಲ್ಲ. ಮತ್ತೊಂದು ಹೇಳ್ತೇನೆ, ಶನಿ ಕಾಡುವಂತ ಕಾಲದಲ್ಲಿ ಅಪಾರವಾದದ್ದನ್ನ ಸೂರೆಗೊಳ್ತಾನೆ. ಅನುಗ್ರಹಿಸಿ ಹೋಗುವಂತ ಸಂದರ್ಭದಲ್ಲಿ ಒಂದಕ್ಕೆ 3 ಪಟ್ಟು ಕೊಟ್ಟು ಹೋಗ್ತಾನಂತೆ. ನನ್ನನ್ನು ಪೂಜಿಸಿ ಅಂತ ನಾನು ಈಗ ಕೇಳಿಕೊಳ್ಳುವುದಲ್ಲ, ನಾನು ದೊಡ್ಡವ ಅಂತ ಹೇಳಿಕೊಳ್ಳುವುದಲ್ಲ, ಗುರುತಿಸುವಂತಹದ್ದು. ಯಾರಿಗೆ ಶನಿ ಪೀಡೆ ಇದೆಯೋ, ಯಾರು ಶನಿಕಾಟಕ್ಕೆ ತುತ್ತಾಗಿದ್ದಾರೋ ಅವರು ಪ್ರಥಮವಾಗಿ ಆಂಜನೇಯನಿಗೆ ದೀಪದ ಎಣ್ಣೆಯನ್ನು ಹಾಕಿ ದೀಪವನ್ನ ಬೆಳಗಿದ್ರಿ, ಆಂಜನೇಯ ಸ್ತೋತ್ರವನ್ನ ಮಾಡಿದ್ರಿ, ಆಂಜನೇಯನ ಪೂಜೆಯನ್ನ ಮಾಡಿದ್ರೆ ಶನಿ ಪೀಡೆ ದೂರಾಗಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ನಿನ್ನ ಎಣಿಕೆ ಹೇಗುಂಟು ಹಾಗೆ
ರಾಮ